ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಅಂಡ್ ಓ ಮೈ ಗಾಡ್, ಓ ಮೈ ಗಾಡ್, ಈ ಚಾಪ್ಟರ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ನೀವು ಕನ್ಸ್ಬಲ್ಸಲ್ಲೂ ಈ ಚಾಪ್ಟರ್ ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನು ಕೂಡ ಇದನ್ನ ಈ ಚಾಪ್ಟರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಹೆಂಗಾಗ್ಬಿಟ್ಟಿದೆ ಈ ಚಾಪ್ಟರ್ ಅಂತ ಹೇಳಕ್ಕೆ ಸ್ಟಾರ್ಟಿಂಗ್ ಹೇಳಕ್ ಬಂದ್ರೆ ಒಂಥರ ನಾವ್ ಇಷ್ಟು ವರ್ಷ ಕಾಯ್ತಾ ಇದ್ದಂತ ಎಪಿಸೋಡ್ ಇದು, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದಂತ ಚಾಪ್ಟರ್ ಇದು ಅಂತ ಹೇಳ್ಬೋದು. ಇವಾಗ ಇದು ಹೆಂಗಾಗಿದೆ ಅಂದ್ರೆ, ಇವಾಗ RCB ಕಪ್ ಗೆದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಕನ್ಫ್ಯೂಷನ್ ಅಲ್ಲಿ ಆ ತರ ಇದೆ. ಈ ಚಾಪ್ಟರ್ ನಮ್ಗೆ ಬೇಕಾಗಿರೋದೇ ಸಿಕ್ಕಿದೆ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. And oh my god, we finally got guys, we finally got ಏನು ಅಂತ ಚಾಪ್ಟರ್ ನೀವು ಪೂರ್ತಿ ನೋಡಬೇಕಾಗತ್ತೆ. Oh my god, ತಮ್ಮೆಲ್ಲ ನೋಡ್ಬಿಟ್ಟಿರ್ತೀರ, ಹೇಳಕ್ಕಾಗಲ್ಲ. Oh my god guys, welcome back to One Piece chapter review. and ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು 1154 ಚಾಪ್ಟರ್ ನ ಹೆಸರು ಐ ಕ್ಯಾಂಟ್ ಈವನ್ ಡೈ ಅಂತ. ನನ್ಗೆ ಸಾಯೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ. ಅಂಡ್ ಓ ಮೈ ಗಾಡ್, ದಿಸ್ ಇಸ್ ದ ಕ್ರೇಜಿಯೆಸ್ಟ್ ಚಾಪ್ಟರ್, ಸರಿನಾ? ಸಕಲಾಗಿದೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಮಾಟೋ ಕಾರ್ಪೆ ಸ್ಟೋರಿನ ನೋಡ್ತೀವಿ. ಯಮಾಟೋ ಇವಾಗ ಒಂದು ಗ್ರೇವ್ ನ ವಿಸಿಟ್ ಮಾಡಕ್ ಬಂದಿದ್ದಾಳೆ, ಅದು ರಿಂಗೋದಲ್ಲೇ ಇರುವಂತ ಗ್ರೇವ್ ನ ವಿಸಿಟ್ ಮಾಡಕ್ ಬಂದಿದ್ದಾರೆ. ಮತ್ತೆ ಸಿಕ್ಕಾಬಿಟ್ಟು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇದು ಯಾವುದೇ ನಾರ್ಮಲ್ ಗ್ರೇವ್ ಅಲ್ಲ, ಸರಿನಾ? ಒಂದು ಇಂಪಾರ್ಟೆಂಟ್ ಗ್ರೇವ್ ಇದು. ಏನಪ್ಪಾ ಅಂದ್ರೆ, ಅಟ್ ದ ಗ್ರೇವ್ ಆಫ್ ದ ಹೀರೋ ವಾಸ್ ಬಾರ್ನ್ ಇನ್ ವೆಸ್ಟ್ ಅಂಡ್ ಬಾಟ್ ಅಪ್ ಟು ರಿಂಗೋ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಈ ಗ್ರೇವ್ ಅಲ್ಲಿ ಇರೋದು ಅಂದ್ರೆ ಸತ್ತಿರೋದು ಈ ಗ್ರೇವ್ ಅಲ್ಲಿ ಯಾರಪ್ಪ ಅಂದ್ರೆ, ಅವ್ರು ಹುಟ್ಟಿರೋದು ವೆಸ್ಟ್ ಬ್ಲೂ ಅಲ್ಲಿ ಹುಟ್ಟಿ ಮತ್ತೆ ಅವರು ರಿಂಗೋಗೆ ಬಂದು ಇಲ್ಲಿ ಜೀವನ ಮಾಡಿ ಇಲ್ಲೇ ಸತ್ತಿದ್ದಾರೆ. ಸೊ ಅವರ ಗ್ರೇವ್ ಇರೋದು ಇಲ್ಲಿ, ಮತ್ತೆ ಅಲ್ಲೇ ವಿಸಿಟ್ ಮಾಡ್ತಾ ಇರೋದು ಯಮಾಟೋ ಮತ್ತೆ ಉಳಿದವರೆಲ್ಲ ಅವ್ರ ಸಬ್‌ಆರ್ಡಿನೇಟ್ಸ್ ಎಲ್ಲ ಬಂದು ಅಲ್ಲಿ ಎಲ್ಲ ಕೀಕು ಇದಾರೆ, ಮತ್ತೆ ಪೇಜ್ 1 OT ಎಲ್ಲ ಇದಾರೆ, ಇವರೆಲ್ಲ ಬಂದು ವಿಸಿಟ್ ಮಾಡ್ತಾ ಇದಾರೆ. ಸೊ ಇವಾಗ ಯಾರಪ್ಪ ಇರ್ಬೋದು ಅಂತ ಎಲ್ಲಾರು ಇವಾಗ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಯಾಕಂದ್ರೆ ಗ್ರೇವ್ ನ ನಾವು ಗಮನಿಸಿದ್ರೆ ಆ ಗ್ರೇವ್ ತುಂಬಾ ಹಾಳಾಗಿದೆ ಅಂತ ಅನಿಸ್ತಾ ಇದೆ, ಸರಿನಾ? ಡೋರ್ ಎಲ್ಲ ಮುರಿದು ಬಿದ್ದಿದೆ, ಮತ್ತೆ ಎಂಚಿನ ಮೇಲ್ಗಡೆಲ್ಲ ಹಾಕಿರೋದೆಲ್ಲ ಮುರಿದು ಬಿದ್ದಿದೆ, ಪಿಲ್ಲರ್ ತರ ಎಲ್ಲ. ಸೊ ಇದು ತುಂಬಾ ಹಳೆ ಗ್ರೇವ್ ಇರ್ಬೋದು. ಮೋಸ್ಟ್ಲಿ ನನಗನ್ನಿಸ್ತಾ ಇರೋದು ರಾಕ್ ಈಸ್ ಬ್ಯಾಕ್ ಇರ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ಒಂದು ಸ್ಪೆಸಿಫಿಕ್ ತಗೋಬೇಕು ಅಂದ್ರೆ, ಬ್ರೂಕ್ ನ ಕ್ಯಾಪ್ಟನ್ ಕೂಡ ಅವನು ವೆಸ್ಟ್ ಬ್ಲೂ ಅಲ್ಲೇ ಹುಟ್ಟಿರೋದು. ಸೊ ಅದು ಜಾಸ್ತಿ ಸೆನ್ಸ್ ಆಗಲ್ಲ, ಅದಕ್ಕೆ ಜಾಸ್ತಿನೇ ಮೇಕ್ ಸೆನ್ಸ್ ಏನಾಗಲ್ಲ. ಸೊ ಅದಕ್ಕೋಸ್ಕರ ನನಗೆ ಡೌಟ್ ಇದೆ ಯಾರು ಅಂತ. ನಿಮ್ಗೆ ಯಾರು ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಡೌಟ್ ಇದೆ, ನೋಡೋಣ ಯಾರು ಇರ್ಬೋದು ಅಂತ. ಸೊ ಇದಿಷ್ಟಾಗಿತ್ತು ಯಮಾಟೋ ಕವರ್ ಪೇಜ್ ಸ್ಟೋರಿ. ನೆಕ್ಸ್ಟ್ ಇವಾಗ ನಾವು ಚಾಪ್ಟರ್ಗೆ ಶಿಫ್ಟ್ ಆಗ್ತೀವಿ. ಅಂಡ್ ಎಲ್ಬಾಫ್ ಈಸ್ ಇನ್ ಡೇಂಜರ್ ಗೈಸ್. ಯಾಕಂದ್ರೆ ಇವಾಗ ನಾವು 63 ವರ್ಷ ಹಿಂದೆ ಹೋಗ್ತೀವಿ. ಮತ್ತೆ ಸಿಕ್ಕಾಪಟ್ಟೆ ಟೈಮ್ ಸ್ಕಿಪ್ ಇದೆ, ಸರಿ? ನಾವು 3-4 ಟೈಮ್ ಸ್ಕಿಪ್ ಇದೆ ಈ ಚಾಪ್ಟರ್ ಅಂತೂ, ಜ್ಞಾಪನ ಇಟ್ಕೊಳ್ಳಿ. ಇವಾಗ ನಾವಿರೋದು 63 ವರ್ಷದ ಹಿಂದೆ. 63 ವರ್ಷದ ಹಿಂದೆ ಎಲ್ಬಾಫ್ ಅಲ್ಲಿ ಏನಾಗಿತ್ತು? ಆಬ್ಸಲ್ಯೂಟ್ಲಿ ಬ್ಯಾಂಗರ್ ಬಾಂಬು. ಏನಪ್ಪಾ ಅಂದ್ರೆ, ಇಟ್ಸ್ ಚಾರ್ಲೋಟ್ ಲಿನ್ಲಿನ್. ಹೌದು, ಬಿಗ್ ಮಾಮ್ ನ ರ್ಯಾಂಪೇಜ್ ಆಗಿತ್ತು ಎಲ್ಬಾಫ್ ಅಲ್ಲಿ 63 ವರ್ಷದ ಹಿಂದೆ. ಮತ್ತೆ ಅವಳು ಲಾರ್ಡ್ ಜಾರ್ಲ್ ನ ಅವಳು ಸಾಯಿಸಿದ್ಲು. ಸೊ ಇದೆಲ್ಲ ಆಗ್ತಾಗಿದೆ ಇದೆ. ಮತ್ತೆ ನಾವು ಬ್ಲಾಕ್ ಕ್ಲಾಕ್ ನ ನೋಡ್ತೀವಿ. ಅನ್ಕೊಂಡಿದ್ದೆ ಎಲ್ಬಾಫ್ ಅಲ್ಲಿ ಬಿಗ್ ಮಾಮ್ ಬರ್ಬೇಕಲ್ಲ, ಇನ್ನೇ ಬಂದಿಲ್ಲ ಅಂತ. ಸೊ ಬ್ಯಾಕ್ ಸ್ಟೋರಿ ತಂದಿದ್ದಾರೆ ಓಡಾ ಸೆನ್ಸೆ. ಎಲ್ಬಾಫ್ ಅಲ್ಲಿ ನಾವು ಬಿಗ್ ಮಾಮ್ ನ ನೋಡ್ತೀವಿ, ಅವಳ ರ್ಯಾಂಪೇಜ್ ನ ನೋಡ್ತೀವಿ. ಎಲ್ಲಾನು ಅವಳು ಇಡೀ ಹಾಫ್ ಸಿಟಿನೇ ಧ್ವಂಸ ಮಾಡಾಕಿದ್ದಾಳೆ ಅವಳ ರ್ಯಾಂಪೇಜ್ ಇಂದ. ಮತ್ತೆ ಅವಳು ಫುಲ್ ನರೇಟರ್ ಬಂದು ಹೇಳ್ತಾಳೆ, ಇವಳೇ ಮುಂದೆ ನೆಕ್ಸ್ಟ್ ಎಂಪರರ್ ಆಗೋದು, ಅವಳು ಬಿಗ್ ಮಾಮ್ ಹೆಸರಲ್ಲಿ ಅಂತ ಹೇಳ್ತಾರೆ. ಸೊ ಬಿಗ್ ಮಾಮ್ ನ ನೋಡ್ತೀವಿ, ಅವಳ ಕ್ರೇವಿಂಗ್ ಇಂದ ಅಂತ ಅನ್ಕೊಂಡೆಲ್ಲ ಬಿಗ್ ಮಾಮ್ ಎಲ್ಲ ರ್ಯಾಂಪೇಜ್ ಮಾಡ್ಬೇಕಾಗ್ತದಲ್ಲ. ಸೊ ಇದೆಲ್ಲ ಆಗ್ತಾ ಇರೋದು ಲೋಕಿ ಹುಟ್ಟಿದ ವರ್ಷನೇ, ನೆನಪಿರ್ಲಿ. ಸೊ ಇದೇ ಕ್ರೇಜಿ ವಿಷಯಗಳು ಲೋಕಿ ಹುಟ್ಟಿದ ವರ್ಷನೇ ಆಗ್ತಾ ಇರೋದು. ಮತ್ತೆ ಅದೇ ವರ್ಷ ಎಲ್ಬಾಫ್ಗೆ ಹೊಡೆಯುತ್ತೆ ಒಂದು ಹಿಂದೆಂದು ನೋಡಿರದ ಒಂದು ಹವಾಮಾನ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ, ಎಲ್ಬಾಫ್ ಪೂರ್ತಿ ಸಿಕ್ಕಾಪಟ್ಟೆ ಜಾಸ್ತಿ ವಿಂಟರ್ ಆಗ್ಬಿಟ್ಟಿದೆ, ಸ್ನೋ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಎಲ್ಬಾಫ್ ಅಲ್ಲಿ ಯಾರಿಗೂ ಊಟ ತಿನ್ನಕ್ಕೂ ಗತಿ ಇಲ್ಲ, ಯಾಕಂದ್ರೆ ಅವ್ರಿಗೆ ಫಿಶಿಂಗ್ ಮಾಡಕ್ ಆಗ್ತಿಲ್ಲ, ಹಂಟಿಂಗ್ ಮಾಡಕ್ ಆಗ್ತಿಲ್ಲ ಈ ಸ್ನೋ ಇಂದ ಮತ್ತೆ ಈ ವೆದರ್ ಇಂದ. ಎಲ್ಲರಿಗೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಎಲ್ಲರೂ ಫ್ರೀಸ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಮನೆ ಗಿಡ ಎಲ್ಲ ಫ್ರೀಸ್ ಆಗ್ಬಿಟ್ಟು ಯಾರಿಗೂ ಹೊರಗಡೆ ಬರಕ್ ಆಗ್ತಿಲ್ಲ, ಊಟ ತಿನ್ನಕ್ಕೂ ಏನು ಬೆಳೆಯಕ್ಕೂ ಏನು ಆಗ್ತಾ ಇಲ್ಲ. ಎಲ್ಲ ಆಗಿರೋದು ಲೋಕಿ ಹುಟ್ಟಿರೋ ವರ್ಷನೇ, ಅದೇ ಮೇನ್ ಪಾಯಿಂಟ್, ಸರಿ? ನಾನು ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನಾನು ಓದ್ ಚಾಪ್ಟರ್ ಅನ್ಕೊಂಡಿದ್ದೆ ಅವಳು ಆಸ್ಟ್ರಿಡ್ ಸತ್ತೋಗಿದ್ದಾಳೆ ಅಂತ, ಬಟ್ ಇನ್ನ ಸತ್ತಿಲ್ಲ. ಅವಳು ಇನ್ನು ಹುಷಾರ್ ತಪ್ಪಿ ಬೆಡ್ ನ ಸೇರ್ಕೊಂಡಿದ್ದಾಳೆ ಅಷ್ಟೇ. ಸೊ
ಏನ್ ಕರೆದ್ರಿ ಅಂತ ಹೇಳ್ತಾನೆ. ಅವಾಗ ಆಸ್ಟ್ರಿಡ್ ಹೇಳ್ತಾಳೆ, ನೋಡಿದ್ರ ನಾನು ಹೇಳ್ದೆ ನೀವು ಆ ಮಗುನ ಸಾಯಿಸ್ಬಿಡಿ ಅಂತ, ಆದ್ರೆ ಇವಾಗ ನೋಡಿ ಅವನಿಂದನೇ ಇದೆಲ್ಲ ಆಗ್ತಾ ಇರೋದು. ಎಲ್ಬಾಫ್ಗೆ ಎಲ್ಲ ಸಿಕ್ಕಾಬಟ್ಟೆ ಕರ್ಸ್ ತುಂಬಿಕೊಂಡಿದ್ದೆ, ಅವನ್ನ ಸಾಯಿಸಾಕ್ಬಿಡಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಬೇಬಿ ಲೋಕಿ ಅವ್ರ ಅಮ್ಮ ಇರೋ ರೂಮ್ಗೆ ಕ್ರಾಲ್ ಮಾಡ್ಕೊಂಡು ಬಂದು ಅಮ್ಮ ಕಾಗ ಅಂತೆಲ್ಲ ಫುಲ್ ಅಲ್ಲ ಅಮ್ಮನ ಹತ್ರ ಬರಕ್ಕೆ ಅವ್ರ ಅಮ್ಮನ ತಪ್ಕೊಳಕ್ಕೆ ಬರ್ತಾ ಇದ್ದಾನೆ. ಆದ್ರೆ ಅವ್ರ ಆಸ್ಟ್ರಿಡ್ ನೋಡ್ಬಿಟ್ಟು, ನೋಡು ಅಯ್ಯೋ ಅವನನ್ನ ಡೈರೆಕ್ಟ್ ಕಣ್ಗೆ ನೋಡ್ಬಿಟ್ಟ, ಅಯ್ಯೋ ನನ್ ಕತೆ ಮುಗೀತಿನ್ನ, ಇವನು ಸಿಕ್ಕಾಬಟ್ಟೆ ಕರ್ಸ್ಟು, ಇವ್ನ ಎಳ್ಕೊಂಡೋಗಿ ಇವ್ನ ನನ್ನ ರೂಮ್ ಹತ್ರ ಬಿಡ್ಬೇಡಿ, ಈ ಮಾನ್ಸ್ಟರ್ನ ಎಳ್ಕೊಂಡೋಗಿ ಅಂತ ಹೇಳ್ಬಿಡ್ತಾನೆ. ಆವಾಗ ಗಾರ್ಡ್ಸ್ ಗಳೆಲ್ಲ ಸೇರ್ಕೊಂಡು ಲೋಕಿನ ಎತ್ಕೊಂಡು ಆ ಕಡೆ ಹೋಗ್ತಾ ಇದಾರೆ. ನೀವು ಈ ತರ ಪ್ರಿನ್ಸ್ ಲೋಕಿ ನೀವು ಈ ಕಡೆ ಬರಬಾರ್ದು, ನಿಮ್ಮ ಅಮ್ಮನ ರೂಮ್ ಹತ್ರ ಎಲ್ಲ ಬರಬಾರ್ದು ಇನ್ಮೇಲೆ ನೀವು ಅಂತೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಮತ್ತೆ ಹೋಗ್ಬೇಕಾದ್ರೆ ಆಸ್ಟ್ರಿಡ್ ಹೇಳ್ತಾಳೆ, ಇವನ ಕಣ್ಣನ್ನ ಕಿತ್ತಾಕ್ಬಿಡಿ, ನೀವು ಇವನ್ ಕಣ್ಣ ಹೊಡೆದಾಕ್ಬಿಡಿ, ನೀವು ಇವನ್ ಕಣ್ಣೇ ಇರಬಾರ್ದು, ಯಾಕಂದ್ರೆ ಡೆವಿಲ್ ಐತಾರ ಇದೆಲ್ಲ ಅದ್ರ ಕಿತ್ತಾಕ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಗಾರ್ಡ್ಸ್ ಮಾತ್ರ ಆ ಕೆಲಸ ಮಾಡಲ್ಲ. ಅದ್ ನನಗೆ ಇಷ್ಟ ಆಗಿದ್ದು. ಸೊ ಹಂಗಾರೆ ಲೋಕಿ ಕಣ್ಣಿದೆ, ನಾವು ಅವ್ನ ಕಣ್ಣಿಲ್ಲೇ ಕಿತ್ತಾಕ್ಬಿಟ್ಟು ಅದಕ್ಕೆ ಅವ್ನ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ದಾರೆ ಅನ್ಸುತ್ತೆ. ಸೊ ನೋ, ಕಣ್ಣಿದೆ ಅನ್ಸುತ್ತೆ. ಯಾಕಂದ್ರೆ ಗಾರ್ಡ್ಸ್ಗಳು ಅವ್ನಿಗೆ ಆತರ ಕೆಲಸ ಮಾಡಲ್ಲ, ಅವ್ನ ಕಣ್ಣೇ ಏನು ಕೀಳಿಲ್ಲ, ಅವ್ನ ಕಣ್ಣ ಮುಚ್ಚಾಕ್ತಾರೆ. ಸೊ ಮುಂದೆ ಬರ್ತೀವಿ, ಅದಕ್ಕೆ ಗಾರ್ಡ್ಸ್ಗಳು ಆತರ ಮಾಡೋದಕ್ಕೆ ಹೋಗಲ್ಲ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ಎಲ್ಬಾಫ್ ಅಲ್ಲಿ ದೊಡ್ಡ ಗಲಾಟೆಗಳು ನಡೀತಾ ಇದೆ. ಯಾಕೆಂದ್ರೆ ಅವ್ರಿಗೆ ತಿನ್ನಕ್ಕೂ ಏನು ಇಲ್ದಿರೋದ್ರಿಂದ ಎಲ್ಲರೂ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ದಾರೆ. ಮತ್ತೆ ಏನಪ್ಪಾ ಅಂದ್ರೆ ಒಂದು ವಿಲೇಜ್ ಇಂದ ಇನ್ನೊಂದು ವಿಲೇಜ್ಗೆ ಜಗಳ ಆಗ್ತಾ ಇದೆ ಊಟದಿಂದ. ಯಾಕಂದ್ರೆ ಅವ್ರ ವಿಲೇಜ್ ಅಲ್ಲಿ ಊಟ ಇಲ್ವಾ, ಇವ್ರ ವಿಲೇಜ್ ಅಲ್ಲಿ ಇದೆ, ಇವ್ರದ್ರ ಕಿತ್ಕೊಂಡು ತಿನ್ಬೋಣ ಅಂದ್ಬಿಟ್ಟು ಎಲ್ಲ ಅವರವರಲ್ಲೇ ಕಿತ್ತಾಡ್ಕೋತಾ ಇದ್ದಾರೆ. ಇದು ಆಗ್ತಾ ಇರೋದು. ಎಲ್ಲರೂ ನಾವು ಒಬ್ಬರೆಲ್ಲ ಒಟ್ಟಿಗೆ ಇರಬೇಕು. ಕಿಂಗ್ ಹೆರಾಲ್ಡ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ ನಮ್ಗೆ, ಮನುಷ್ಯರಿಗೆಲ್ಲ ತೊಂದರೆ ಕೊಡಬಾರ್ದು ಅಂತ. ಇವಾಗ ಮನುಷ್ಯರು ಕೊಡಕ್ಕೂ ಅವ್ರು ಹಿಂಜರಿತಾ ಇಲ್ಲ, ಮತ್ತೆ ಒಬ್ಬೊಬ್ರು ಅವ್ರವ್ರ ಕಿತ್ತಾಡ್ಕೊಳಕ್ಕೂ ಅವ್ರು ಹಿಂಜರಿತಾ ಇಲ್ಲ. ಎಲ್ಲ ಈ ಹೊಟ್ಟೆ ಹಸಿವಿಂದ ಎಲ್ಲ ಮಾಡಿಸ್ತಾ ಇದೆ ಇವ್ರನ್ನ. ಸೊ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಎಲ್ಬಾಫು ಸಿಕ್ಕಾಬಟ್ಟೆ ಬ್ರೂಟಲ್ ಆಗಿ ಕಾಣಿಸ್ತದೆ. ಮತ್ತೆ ಜನಗಳು ಮಾತಾಡ್ಕೊಳಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಆಗ್ತಾ ಇರೋದು ಆ ಲೋಕಿಯಿಂದ. ಆ ಲೋಕಿ ನನ್ಗೆ ಗೊತ್ತಾಯ್ತು, ಪ್ರಿನ್ಸೆಸ್ ಎಲ್ಲ ಅರಮನೆಯಲ್ಲಿ ಲೋಕಿ ಹುಟ್ಟಿದಾನೆ ಅಂತ ಗೊತ್ತಾಯ್ತು. ಆ ಲೋಕಿನೇ ಇದೆಲ್ಲ ಕರ್ಸ್ ಮಾಡಿರೋದು ಅಂತ ಅವ್ರಿಗೂ ಕೂಡ ನಮ್ಮ ಆಸ್ಟ್ರಿಡ್ ಇಂದ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಅನ್ಸುತ್ತೆ. ಅವಳೇ ಮೈನ್ ಆಗಿರ್ತಾನೆ, ಅವಳಿಂದ ಇವಾಗ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಇದೆ ಅದು, ಎಲ್ಲರೂ ಇವ್ರೇ ಮಾಡಿರೋದು ಅಂತ. ಸೊ ಇದನ್ನ ಮತ್ತೆ ಇನ್ನೊಂದೇನಪ್ಪ ಮೇನ್ ಬ್ರೂಟಲ್ ಆಗಿರೋದು ಅಂದ್ರೆ, ಈ ವಿಷಯನ ಹೈರುದ್ದೀನ್ಗೆ ಬ್ಲೇಮ್ ಮಾಡ ಹೇಳ್ತಾ ಇದ್ದಾರೆ. ಹೌದು, ಅವರೆಲ್ಲ ಜಗಳ ಮಾಡ್ಕೊಂಡೆಲ್ಲ ಬೀದಿಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಹಳ್ಳಿಗಳಲ್ಲಿ ಯಾರನ್ನ ಹೈರುದ್ದೀನ್ ಮತ್ತೆ ಅವ್ರ ಅಮ್ಮನ ಕಾಣಿಸಿದ್ರೆ ಅವ್ರಿಗೂ ಹೇಳ್ತಿದ್ದಾರೆ, ನೋಡು ನಿನ್ ತಮ್ಮ ಹೈರುದ್ದೀನ್ ಇಂದ ಇಡೀ ಸಿಟಿನೇ ಫುಲ್ ಹಾಳಾಯ್ತು, ಇಡೀ ನಮ್ ಕಂಡ್ರಿನೇ ಹಾಳಾಗೋಯ್ತು, ಅವ್ನ ರೆಸ್ಪಾನ್ಸಿಬಿಲಿಟಿ ನೀನೇ ತಗೋಬೇಕಿನ್ಮೇಲೆ ಅಂತೆಲ್ಲ ಫುಲ್ ಆ ತರ ಎಲ್ಲ ಹೇಳ್ತಾ ಇರ್ತಾರೆ. ಅವ್ನ್ ಕರ್ಸಿದನಿಲ್ಲ ಹಾಳಾಗ್ತಿರೋದು, ಇದಕ್ಕೆಲ್ಲ ನೀನೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತೆಲ್ಲ ಫುಲ್ ಅವ್ನಿಗೂ ಬೈತಾ ಇದ್ದಾರೆ. ಇದನ್ನ ಕೇಳಿಸ್ಕೊಂಡು ಮಾಮೂಲಿ ಅವ್ರ ಅಮ್ಮ ಸುಮ್ನಿರ್ತಾರ. ಐಡಾ ಬಂದ್ಬಿಟ್ಟು ಏನ್ ಹೇಳ್ತಾ ಇಲ್ಲ, ಅವ್ನು ನನ್ ಕ್ಯೂಟ್ ಮಗು, ಅವನಿಗೆಲ್ಲ ಈ ತರ ಎಲ್ಲ ಬೈತೀಯ ನೀನು, ನಿನ್ಗೆ ನಾಚಿಕೆ ಆಗಲ್ವಾ ಆ ತರ ಎಲ್ಲ ಬೈತಾಳೆ. ಮತ್ತೆ ಅವಳಿಗೂ ಸೇರಿಸಿ ಬೈತಾರೆ. ನೀನೇನ್ ಸುಮ್ನೆನಾ, ನೀನು ಇದು ಪ್ಯೂರ್ ಬ್ಲಡ್ ಇಂದ ಎಲ್ಬಾಫ್ ಇಂದ ಬಂದಿರ್ಲಿಲ್ಲ, ನೀನು ಬೇರೆ ಕಡೆಯಿಂದ ಬಂದು ನಮ್ಮ ಎಲ್ಬಾಫ್ ಅಲ್ಲಿರೋ ಕಿಂಗ್ ನ ಹರಾಲ್ಡ್ ನ ನೀನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ, ನೀನ್ ಸುಮ್ನೆ ಅಲ್ಲ, ನೀನು ನಾರ್ಮಲ್ ಆಗಿಲ್ಲ ನೀನು ಅಂತ ಎಲ್ಲ ಬಿಟ್ಟು ಅವಳಿಗೂ ಬೈಯಕ್ ಶುರು ಮಾಡ್ತಾರೆ. ಅವಳು ಹೊಡಿಯೋದಕ್ಕೂ, ಅವಳು ಕತ್ತೆ ಕೈ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಹೊಡಿಯೋದಕ್ಕೂ ಹೋಗ್ತಾರೆ. ಆಗ ಹೈರುದ್ದೀನು ನಮ್ಮ ಅಮ್ಮನ ಮೇಲೆ ಒಂದೇ ಒಂದು ಬೆರಳು ಮುಟ್ಬೇಡ ನೀನು ಅಂದ್ಬಿಟ್ಟು ಅವನಿಗೂ ಹೊಡಿಯಕ್ ಹೋಗ್ತಾನೆ. ಆಗ ನಮ್ಗೆ ಬರ್ತಾನೆ ಕಿಂಗ್ ಹೆರಾಲ್ಡ್ ಬಂದು ಅವನ್ ತಲೆ ಚಚ್ಚಿ ಬಜ್ಜಿ ಮಾಡ್ತಾನೆ. ನಿಮ್ಗೆಲ್ಲ ಏನಾಗಿದೆ ಎಲ್ಬಾಫ್ ಅಂತ ಎಲ್ಲ ಫುಲ್ ಜೋರಾಗಿ ಕಿಚ್ಕೋತಾನೆ. ಮತ್ತೆ ಆ ಹೈರುದ್ದೀನ್ಗೂ ಮತ್ತೆ ಐಡಾಗೂ ಖುಷಿ ಆಗುತ್ತೆ ಅವ್ರ ಅಪ್ಪ ಬಂದಿದ್ದು. ಅಪ್ಪ ಬಂದ್ಬಿಟ್ರ ಅಂತ ಅವರು ಕಳ್ತಾ ಇರ್ತಾನೆ. ಮತ್ತೆ ಅವ್ರ ಹೆಂಡತಿಗೂ ಖುಷಿ ಆಗುತ್ತೆ ಐಡಾಗೂ, ಕಿಂಗ್ ಹೆರಾಲ್ಡ್ ಬಂದ್ಬಿಟ್ರ ನೀವು ಅಂತ. ಹೆರಾಲ್ಡ್ ಎಲ್ಲಾರ್ಗು ಹೇಳಕ್ ಶುರು ಮಾಡ್ತಾನೆ, ನೀವು ಒಬ್ರಿಗೊಬ್ರು ಮತ್ತೆ ಜಗಳ ಯಾಕೆ ಆಡ್ತಾ ಇದ್ದೀರಾ, ಗೊತ್ತು ನಮ್ಗೆಲ್ಲ ಇಷ್ಟೊಂದು ಕಷ್ಟ ಎಲ್ಲ ಬಂದಿದೆ, ಇಷ್ಟೊಂದು ವಿಂಟರ್ ಇಂದ ಇಷ್ಟೊಂದು ಕಷ್ಟ ಎಲ್ಲ ಆಗಿದೆ ಅಂತ. ಆದ್ರೆ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು, ನಮ್ದೆಲ್ಲ ಅದೇ ಮೇನ್ ಆಗಿತ್ತು. ವಾರಿಯರ್ಸ್ ಅಂದ್ರೆ ಎಲ್ಲ ಒಗ್ಗಟ್ಟಾಗಿರ್ತಾರೆ. ನೀವು ಒಂದೇ ಒಂದ್ ಸಣ್ಣ ವಿಷಯದಿಂದ ಒಬ್ರಿಗೊಬ್ರು ಕಿತ್ತಾಡ್ಕೋತಾ ಇದ್ರ, ಇದೆಲ್ಲ ನಿಮ್ಗೆ ಸರಿ ಅನ್ಸುತ್ತಾ ಅಂತ ಹೇಳ್ತಾರೆ. ಮತ್ತೆ ಯಾರು ಕಿಂಗ್ ಬಂದ್ಬಿಟ್ರ ಅಂತ ಎಲ್ಲರಿಗೂ ಕಿಂಗ್ ಆಗಿದ್ದು ಇವ್ ಜಾಸ್ತಿ ಓವರ್ಸೀಸ್ ಇರ್ತಾನೆ ಇವರು ಕಿಂಗ್ ಅದೇ ಬೇರೆ ಜಾಸ್ತಿ ಎಲ್ಲ ಟ್ರಾವೆಲ್ ಮಾಡೋದೇ ಜಾಸ್ತಿ ಇರ್ತಾನೆ ಇವನು ಕಿಂಗ್ ಅಂದ್ಬಿಟ್ಟು. ಸೊ ಜಾಸ್ತಿ ಫಾರಿನ್ ಟ್ರಿಪ್ಸ್ ತರ್ತಾನೆ ಜಾಸ್ತಿ. ಸರ್ ಇವಾಗ ಕಿಂಗ್ ಹೆರಾಲ್ಡ್ ಹೇಳ್ತಾನೆ, ನನಗೆ ಲೋಕಿ ಹುಟ್ಟಿರೋ ನ್ಯೂಸ್ ಗೊತ್ತಾಯ್ತು ಅಂತ. ಲೋಕಿ ಹುಟ್ಟಿರೋ ನ್ಯೂಸ್ ಗೊತ್ತಾಯ್ತು, ಮತ್ತೆ ನನಗೆ ಈ ಎಲ್ಬಾಫ್ ನ ಸಿಚುವೇಶನ್ ಗೊತ್ತಾಯ್ತು, ಏನಾಗಿದೆ ಇಲ್ಲಿ ಪೂರ್ತಿ ಅಂತ. ಆ ನ್ಯೂಸ್ ನನಗೆ ಗೊತ್ತಾಗ್ತಿದ್ದಂಗೆ ನನ್ಗೆ ಅಲಯನ್ಸ್ ಏನಾಗಿದ್ದಾರೆ, ನಾನೇನು ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಬೇರೆ ನೇಷನ್ಸ್ ಜೊತೆಗೆ. ಆ ನೇಷನ್ಸ್ಗೆ ನಾನು ಹೆಲ್ಪ್ ಕೇಳಿದ ತಕ್ಷಣ ಅವರು ವಿತೌಟ್ ಎನಿ ಹೆಸಿಟೇಷನ್ ರಿಯಾಕ್ಟ್ ಮಾಡಿದ್ರು. ಮತ್ತೆ ನಮಗೆ
ತುಂಬಾ ಜಾಸ್ತಿ ಅವ್ರ ಶಿಪ್ಸ್ ಗಳಲ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಅವ್ರ ಹತ್ರ ಎಷ್ಟಾಗುತ್ತೋ ಎಲ್ಲಾ ಫುಡ್ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ನಾವು ಜೈಂಟ್ಸ್ ಅಂತ ನಮ್ ದೊಡ್ಡ ದೊಡ್ಡ ಹೊಟ್ಟೆ ಎಲ್ಲ ತುಂಬಲಿ ಅಂತ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಎಲ್ಲಾ ಜನರಿಗೆ ಶಾಕ್ ಆಗುತ್ತೆ. ಒಬ್ಬ ಸದ್ಯ ನಮ್ಗೆ ತಿನ್ನಕ್ಕೆ ಏನಾದ್ರು ಸಿಕ್ತಪ್ಪ ಅಂತ ಅನ್ಕೊಂಡು ನಾವು ಶಿಪ್ಸ್ ನ ನೋಡ್ತೀವಿ. ಎಲ್ವಾಫ್ಗೆ ಸಿಕ್ಕಾಬಟ್ಟೆ ನೇಷನ್ಸ್ ಇಂದ ಎಲ್ಲಾ ಕಡೆಯಿಂದನೂ ಅವ್ರಿಗೆ ದೊಡ್ಡ ಸರಸರಿಯಾಗಿ ಊಟಗಳೆಲ್ಲ ಬರ್ತಾ ಇದೆ ಅವ್ರಿಗೆ ಮಾಡ್ಕೊಳ್ಳೋಕೆ. ಸೊ ಎಲ್ಬಾಫ್ಗೆ ಅಲಯನ್ಸ್ ಆಗಿದ್ದು ಕಿಂಗ್ ಹೆರಾಲ್ಡ್ ನ ಇಷ್ಟೊಂದು ವರ್ಷ ಥಿಂಕಿಂಗು ಮತ್ತೆ ಎಲ್ಲ ಸಫರಿಂಗ್ ಎಲ್ಲ ಒಳ್ಳೇದೇ ಆಗಿದೆ. ಅವ್ರಿಗೆ ಒಳ್ಳೇದೇ ಸಿಕ್ಕಿದೆ ಅವ್ರ ರಿಟರ್ನ್ಸ್ ಆಗಿ ಅಂತ ಹೇಳ್ಬೇಕು. ಮತ್ತೆ ಅವ್ರಿಗೆಲ್ಲ ಹೇಳಕ್ ಶುರು ಮಾಡ್ತಾನೆ, ನಿಮ್ ಹೊಟ್ಟೆನೆಲ್ಲ ತುಂಬಿಸ್ಕೊಳ್ಳಿ ಮತ್ತೆ ನೆನ್ಪಿಟ್ಕೊಳ್ಳಿ ಅವರು ಹ್ಯೂಮನ್ಸ್ ಎಲ್ಲ ಎಷ್ಟು ಒಳ್ಳೆಯವರು ಅಂತ. ಇವ್ರಿಗೆಲ್ಲ ನೀವು ನಿಮ್ ಹೃದಯದಲ್ಲಿ ಅವ್ರಿಗೆ ಏನ ಹೆಲ್ಪ್ ಆಗುತ್ತೋ ಅದನ್ನೆಲ್ಲ ಮಾಡ್ಬೇಕು ನೀವು ಮುಂದಕ್ಕೆ ಅಂತೆಲ್ಲ ಅನ್ಕೊಂಡು ಆತರ ಹೇಳ್ತಾ ಇರ್ತಾನೆ. ಸೊ ಇದಿಷ್ಟಾಗಿತ್ತು. ನೆಕ್ಸ್ಟ್ ಆಮೇಲೆ ಅರಮನೆಗೆ ಬಂದು ನೋಡ್ತಾರೆ. ಅರಮನೆಯಲ್ಲಿ ಕ್ವೀನ್ ಆಸ್ಟ್ರಿಡ್ ಸತ್ತೋಗಿದ್ದಾರೆ. ಅಬ್ಸಲ್ಯೂಟ್ಲಿ ಇದೇ ಟೈಮಲ್ಲೇ ಕ್ವೀನ್ ಆಸ್ಟ್ರಿಡ್ ಕೂಡ ತೀರೋಗಿದ್ದಾರೆ. ಅವರ ನಮ್ಮಲ್ಲಿ ಫ್ಯುನರಲ್ ನಡೀತಾ ಇದೆ. ಅಲ್ಲಿ ಕ್ವೀನ್ ಆಸ್ಟ್ರಿಡ್ ಅವ್ರ ಸಾಯೋವರೆಗೂ ಲೋಕಿ ಕರ್ಸ್ ಅಂತ ಲೋಕಿಗೆ ಬೈತಾನೆ ಸತ್ತೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಇದಿಷ್ಟಾದ್ಮೇಲೆ ಲೋಕಿನ ಎತ್ಕೊಂಡು ಹರಾಲ್ಡು ನನ್ನ ಮಗ ಲೋಕಿ ಅಂತ. ಇವಾಗ ಅವನಿಗೆ ಇಷ್ಟು ವರ್ಷ ಏನ್ ಸಿಗ್ಲಿಲ್ಲ ಪ್ರೀತಿ. ಅವ್ನ ಹುಟ್ಟಿಗೆ ಸುಮಾರು ಒಂದು 4-5 ತಿಂಗಳಾಗಿದೆ ಅನ್ಸುತ್ತೆ. ಸೊ 4-5 ತಿಂಗಳಿಂದ ಅವ್ನಿಗೇನ್ ಸಿಗ್ಲಿಲ್ಲ ಪ್ರೀತಿ ಅವ್ರ ಪೇರೆಂಟ್ಸ್ ಇದ್ದ. ಇವಾಗ ಅವ್ರ ಅಪ್ಪ ಬಂದು ಆ ಪ್ರೀತಿ ತೋರಿಸ್ತಾ ಇದಾರೆ. ಆದ್ರೆ ಆ ಪ್ರೀತಿನ ಒಪ್ಕೊಳ್ಳಕ್ಕೆ ಲೋಕಿ ರೆಡಿ ಇಲ್ಲ. ನರೇಟರ್ ಹೇಳ್ತಾರೆ ನಮ್ಗೆ, ಅಟ್ ದ ಫ್ಯೂ ಮಂತ್ಸ್ ಓಲ್ಡ್ ಲೋಕಿ ಹ್ಯಾಡ್ ಗಿವನ್ ಅಪ್ ಆನ್ ಲವ್ ಅಂತ. ಅವನಿಗಿದ್ಮೇಲೆ ಪ್ರೀತಿನೇ ಬೇಕಾಗಿಲ್ಲ. ಯಾಕಂದ್ರೆ ಆತರ ಬೆಳ್ಕೊಂಡ್ಬಿಟ್ಟ ಅವನು ಇಷ್ಟು ತಿಂಗಳಿಂದ. ಅವನು ಆತರ ಅನ್ಕೊಂಡು ಅವ್ರ ಅಮ್ಮನಿಂದ ಅವನಿಗೆ ಒಂಚೂರು ಪ್ರೀತಿ ಸಿಕ್ಕಿದ್ರು ಅವ್ನಿಗೆ ಇಲ್ಲಿ ಸರ್ವೈವ್ ಆಗ್ಬಿಟ್ಟಿದ್ದ. ಮೋಸ್ಟ್ಲಿ ಹೆರಾಲ್ಡ್ ಇಂದಾನು ಅವ್ನಿಗೆ ಅಷ್ಟಾಗಿ ಅವ್ನು ಎಷ್ಟೇ ಪ್ರೀತಿ ತೋರಿಸಿದ್ರು ಇನ್ ಮುಂದಕ್ಕೆ ಅವನು ಒಪ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಅವ್ನು ಸಿಕ್ಕಾಬಿಟ್ಟು ಅವ್ನ ಮುಖ ನೋಡ್ತಿರ ಹಿಂಗಾಗ್ಬಿಟ್ಟಿದ್ದಾನೆ. ಅವ್ನು ಎಷ್ಟು ಖುಷಿಯಾಗಿ ಅವ್ರ ಅಮ್ಮನ ಹತ್ರ ತಿಳ್ಕೊಂಡೆಲ್ಲ ಹೋಗಿ ಅಮ್ಮ ಅಂತೆಲ್ಲ ಅಪ್ಕೋತಾ ಇದ್ದ. ಆದ್ರೆ ಇವಾಗ ಅವ್ನಿಗೆ ಅವ್ರ ಅಮ್ಮ ಅವ್ನಿಗೆ ಪ್ರೀತಿ ತೋರಿಸ್ತಿರೋದ್ರಿಂದ ಹೆರಾಲ್ಡ್ ಕೂಡ ಅವ್ನಿಗೆ ಎಷ್ಟೇ ಪ್ರೀತಿ ತೋರಿಸು ಅದನ್ನು ಅವನು ಗಿವ್ ಅಪ್ ಮಾಡ್ಬಿಟ್ಟಿದ್ದಾನೆ. ನಂಗೆ ನಿಮ್ಮ ಪ್ರೀತಿ ಸಿಗಲ್ಲ ಯಾರು ಅಂದ್ಬಿಟ್ಟು ಅವ್ನಿಗೆ ಎಷ್ಟೇ ಪ್ರೀತಿ ತೋರಿಸರು ಇವಾಗ ಒಪ್ಕೊಳಕ್ ಅವ್ನಿಗೆ ಸಿಕ್ಕಿದ್ದಾರೆ ಒಬ್ರು ಪೇರೆಂಟು. ಆದ್ರೆ ಇವಾಗ ಅವ್ನು ಒಪ್ಕೊಳಕ್ ರೆಡಿ ಇಲ್ಲ. ಸೊ ಈ ತರ ಆಗ್ಬಿಟ್ಟಿದೆ. ಮತ್ತೆ ಇವಾಗ ನಾವು ನೀಟಾಗಿ ಗಮನಿಸಿದ್ರೆ ಅವನ ಕಣ್ಣಿಗೆ ಬ್ಯಾಂಡೇಜ್ ಇವಾಗಲೇ ಸುತ್ತಿರೋದು. ಕ್ವೀನ್ ಆಸ್ಟ್ರಿಡ್ ಅವ್ನ ಕಣ್ಣು ತೆಗೆದಾಕ್ಬಿಡು ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಅವಳಿಗೆ ಕಣ್ಣು ತೆಗೆದಾಕಿದೀವಿ ಅಂತ ಹೇಳ್ಬಿಟ್ಟು ಅವನಿಗೆ ಬ್ಯಾಂಡೇಜ್ ಸುತ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದನ್ನ ನೋಟಿಸ್ ಮಾಡಿ ಹೆರಾಲ್ಡು ಜಾಸ್ತಿ ಏನ್ ಕೇಳಕ್ ಹೋಗಲ್ಲ. ಅವರೆಲ್ಲ ಡಾಕ್ಟರ್ ಎಲ್ಲ ಹೇಳಕ್ ಶುರು ಮಾಡ್ತಾರೆ, ಕಿಂಗ್ ಹೆರಾಲ್ಡ್ ಇವನ್ಗೆ ಹುಟ್ಟತಾನೆ ಕಣ್ಣಿಗಿಂದ ಒಂದು ಡಿಸೀಸ್ ಇತ್ತು, ಅದಕ್ಕೋಸ್ಕರ ಈ ತರ ಮಾಡಿದೀವಿ ಅಂತ ಅಷ್ಟೇ ಹೇಳ್ಬಿಡೋದು. ತೆಗೀರಿ ಕಣ್ಣು ಅದೇನ್ ನೋಡ್ತೀನಿ ನಾನು ಏನು ಕೇಳಿಲ್ಲ. ಯಾಕೆ ಅದಕ್ಕೆ ಗೊತ್ತಿಲ್ಲ. ಒಟ್ನಲ್ಲಿ ಆಮೇಲೆ ಅವ್ನು ಸ್ಮೈಲು ಮಾಡ್ತಿಲ್ಲ ಅಂತ ನೋಟಿಸ್ ಮಾಡ್ತಾನೆ ಕಿಂಗ್ ಹೆರಾಲ್ಡು. ಆಮೇಲೆ ಅನ್ಸುತ್ತೆ ಇವಾಗ ತಾನೆ ಅವ್ರ ಅಮ್ಮ ತಾನೆ ತಿರೋಗ್ಬಿಟ್ರಲ್ಲ ಅದಕ್ಕೆ ಅವ್ನು ಸ್ಮೈಲ್ ಮಾಡ್ತಿಲ್ಲ ಅಂತ ಅದಕ್ಕೂ ಇಗ್ನೋರ್ ಮಾಡ್ಬಿಡ್ತಾನೆ. ಸೊ ತಾನೇ ಕೆಡ್ಸ್ಕೊತಿಲ್ಲ ಅವ್ನ ಮಗು ಯಾಕೆ ಹಿಂಗಿದ್ದಾನೆ, ಅವ್ನ ಮಗು ಯಾಕೆ ಸ್ಮೈಲ್ ಮಾಡ್ತಿಲ್ಲ, ಡೀಪ್ ಆಗಿ ಯೋಚನೆ ಮಾಡೋದು ಏನು ಮಾಡ್ತಿಲ್ಲ. ಸೊ ಇದೆಲ್ಲ ಆಗಿರೋದು ಲೋಕಿ ಹುಟ್ಟಿ ಕೆಲವು ತಿಂಗಳಾದ್ಮೇಲೆ. ಸೊ ಎಲ್ಲ ಒಂದೇ ವರ್ಷ ನಟೋದ್ರಿಂದ ಎಲ್ಲ ತೆಗೆದು ಲೋಕಿ ಮೇಲೆ ಹಾಕಿರೋದು. ಲೋಕಿ ಹುಟ್ಟಿ ಏನಾಗಿದೆ ಅದ್ರ ಮೇಲೆ ಹಾಕಿರೋದು. ಸೊ ಇದಾದ್ಮೇಲೆ ಕಿಂಗ್ ಹೆರಾಲ್ಡ್ ಅವನು ಅವನ ನೇಷನ್ ಎಲ್ಬಾಫ್ ಅಲ್ಲಿ ಇವಾಗ ಡೆವಲಪ್ಮೆಂಟ್ ಮಾಡಕ್ ಶುರು ಮಾಡಿದ್ದಾನೆ. ಒಂದು ಸಿಟಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ರೋಡ್ ಮಾಡೋದಾಗಿರ್ಬೋದು, ಆ ತರ ಎಲ್ಲ ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ಗೆ ಕನೆಕ್ಷನ್ ಕೊಡೋದಾಗಿರ್ಬೋದು, ಈ ತರ ಎಲ್ಲ ಮಾಡ್ತಾ ಇದ್ದಾನೆ. ಒಂದು ವಿಲೇಜ್ ಇಂದ ಇನ್ನೊಂದು ವಿಲೇಜ್ಗೆ ಕನೆಕ್ಷನ್ ಜಾಸ್ತಿ ಬೆಳೀಲಿ ಮತ್ತೆ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಾಗ್ಲಿ ಅಂತ ಎಲ್ಲ ಬ್ರಿಡ್ಜ್ ಎಲ್ಲ ಕಟ್ಸೋದು, ಆ ತರ ಎಲ್ಲ ರೋಡ್ ಎಲ್ಲ ಮಾಡಿಸೋದು, ಆ ತರ ಎಲ್ಲ ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಲೋಕಿನೂ ಕರ್ಕೊಂಡು ಹೋಗ್ಬೋದಾಯ್ತಪ್ಪ ಅಲ್ವಾ. ರಾಜ ಮುಂದೆ ನೀನು ರಾಜನ್ ತರ ಆಗ್ಬಿಡ್ತೆ, ನೀನು ಪ್ರಿನ್ಸ್, ಇವಾಗ ನೀನು ಏನೇನು ಕಲ್ತ್ಕೋಬೇಕು, ಜನರಿಗೆಲ್ಲ ಹೆಂಗೆ ಹೆಲ್ಪ್ ಮಾಡೋದು ಆ ತರ ಎಲ್ಲ ನೋಡ್ಕೋಬೇಕು ನೀನು ಅಂತ ಅವನು ಕರ್ಕೊಂಡು ಹೋಗ್ಬೋದಾಯ್ತು. ಆದ್ರೆ ಕರ್ಕೊಂಡು ಹೋಗಿಲ್ಲ, ಅವನು ಒಬ್ಬನೇ ಹೋಗಿದ್ದಾನೆ. ಲೋಕಿನ ಅವನು ಆಸ್ಟ್ರಿಡ್ ನ ಅಣ್ಣನ್ಗೆ ಒಪ್ಸಿದ್ದಾರೆ ಅವನ್ಗೆ ಫುಲ್ ಟೈಮ್ ಆಗಿ ಅವನ್ನ ನೋಡ್ಕೊಳ್ಳೋದಿಕ್ಕೆ. ಆಸ್ಟ್ರಿಡ್ ಅಣ್ಣ ಅಂದ್ರೆ ಮೋಸ್ಟ್ಲಿ ಮಾವ ಬರ್ತಾನೆ ಅನ್ಸುತ್ತೆ, ಅವ್ನ ಮಾವನ್ಗೆ ಒಪ್ಸಿದ್ದಾನೆ, ಆಸ್ಟ್ರಿಡ್ ನ ಅಣ್ಣಂಗೆ ಒಪ್ಸಿದ್ದಾನೆ. ಆದ್ರೆ ಆಸ್ಟ್ರಿಡ್ ಅಣ್ಣಂಗೆ ಲೋಕಿ ಕಂಡ್ರೆ ಇಷ್ಟ ಇಲ್ಲ. ಆಬ್ಸಲ್ಯೂಟ್ಲಿ ಅವನ ತಂಗಿನ ಇವನೇ ಸಾಯಿಸಿರೋದು, ಇವನ್ ಫ್ರೀಕ್ ಅಂತ ಅವ್ನಿಗೆ ಕೋಪ ಮಾಡ್ಕೊಂಡೆ ಅವನ್ನ ಬೆಳ್ತಾ ಇದ್ದಾನೆ. ಸೊ ಅವ್ನ್ ಯಾರ ಹತ್ರ ಹೋದ್ರು ಅವ್ನಿಗೆ ಸೆಟ್ ಆಗ್ತಿಲ್ಲ ಗುರು. ಅವ್ನಿಗೆ ಅಲ್ಲ ಹೆರಾಲ್ಡೇ ಅವ್ನಿಗೆ ಎಲ್ಲೋದ್ರು ಅವ್ನ ಜೊತೆ ಕರ್ಕೊಂಡು ಹೋಗೋದು, ಅವ್ನು ಹೆಂಗ್ ಡೀಲ್ ಮಾಡ್ತಾನೆ ಜನರ ಜೊತೆ, ಹೆಂಗೆ ವ್ಯವಹಾರ ಮಾಡ್ತಾನೆ ನೇಷನ್ಸ್ ಅಲ್ಲಿ, ಹೆಂಗೆ ಕೆಲಸ ಮಾಡಿಸ್ತಾನೆ ಆ ತರ ಎಲ್ಲ ತೋರಿಸ್ಬೋದಾಗಿತ್ತು. ಇದೆಲ್ಲ ಆಗ್ತದೆ. ನೆಕ್ಸ್ಟ್ ಆದ್ಮೇಲೆ ನಾವು ಐಡಾ ಮತ್ತೆ ಹೈರುದ್ದೀನು ಇವಾಗ ಅವರು ಡೆಡ್ ರಲ್ಗೆ ಬಂದಿದ್ದಾರೆ, ಸರಿನಾ. ಅವ್ರ ಮೇಲ್ ಸಿಕ್ಟಿಲಿ ಇನ್ಮೇಲೆ ಜೀವನ ಮಾಡ್ತಿಲ್ಲ. ಅವ್ರು ಅದೇ ಫಸ್ಟ್ ಟೈಮ್ ಅವ್ರು ಡೆಡ್ ರಲ್ಗೆ ಬಂದು ಅಲ್ಲಿ ಅವಳು ಡೆಡ್ ರಲ್ ಅಲ್ಲಿ ಒಂದು ಬಾರ್ ಓಪನ್ ಮಾಡ್ತಾಳೆ.
ಸರಿ, ನಾ ಬಾರ್ ಓಪನ್ ಮಾಡ್ತಾಳೆ. ಮತ್ತೆ ಅವಳು ಹೇಳ್ತಾಳೆ ಇಲ್ಲಿಗೆ ನಮ್ಗೆ ಡೆಡ್ರಲ್ಲಿ ಮಿಂದ ಇಲ್ಲಿಗೆ ಸ್ವಲ್ಪ ಗ್ಯಾಪ್ ಇದೆ, ಸೊ ಅಲ್ಲಿಂದ ಮಾನ್ಸ್ಟರ್ಸ್ ಎಲ್ಲ ಈ ಕಡೆ ಏನ್ ಬರಕ್ ಹೋಗಲ್ಲ, ಇಲ್ಲಿ ನಾವು ಸೇಫ್ ಆಗಿದ್ದೀವಿ, ಇದು ಹಾರ್ಬರ್ಗೆ ಹತ್ರ ಇರೋದ್ರಿಂದ ಅಲ್ಲೆಲ್ಲ ಏನ್ ಮಾನ್ಸ್ಟರ್ಸ್ ಎಲ್ಲ ಏನ್ ಹತ್ರ ಬರಲ್ಲ. ಮತ್ತೆ ಇಲ್ಲಿಗೆ ಪೈರೇಟ್ಸ್ ಅವರು ಇವರು ಎಲ್ಲರೂ ಬರ್ತಾರೆ, ಎಲ್ಲರಿಗೂ ವೆಲ್ಕಮ್ ಆಗಿರುತ್ತೆ ಈ ಬಾರು ಅಂತ ಅವಳೆ ಅದೇ ಫಸ್ಟ್ ಟೈಮ್ ಬಾರ್ ಓಪನ್ ಆಗಿರೋದು. ನಾವು ಶಾಂಕ್ಸ್ ಎಲ್ಲ ಬಂದು ಕುಡಿದ್ರೆ ನೋಡಿದ್ವಲ್ಲ, ಅದೆಲ್ಲ ಇದೇ ಬಾರು. ಸರಿ, ನಾನು ನೆನ್ಪಿಟ್ಕೊಳ್ಳಿ. ಆಮೇಲೆ ಇದಾದ್ಮೇಲೆ ನಾವು 56 ವರ್ಷದಿಂದ ಮುಂದೆ ಶಿಫ್ಟ್ ಆಗ್ತೀವಿ. ಸೊ ಇವಾಗ ನಾವು ಇರೋದು 56 ವರ್ಷದಿಂದ, ತುಂಬಾ ಹಿಂದೆ ಹೋಗ್ತಿಲ್ಲ, ಇವಾಗ 56 ವರ್ಷದಿಂದ ಮುಂದೆ ಬಂದಿದೀವಿ. ಅದು ಇಲ್ಲಪ್ಪ ಅಂದ್ರೆ ಯಾರಲ್ನ ಮನೆಗೆ, ಮೌಂಟೇನ್ ಬಿಯರ್ಡ್ ಯಾರಲ್ನ ಮನೆಗೆ ಬಂದಿದೀವಿ. ಇಲ್ಲಿ ಅವರು ರೆವರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ದಿಸ್ ಸೀನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸರಿ, ನಾನು ನೆನ್ಪಿಟ್ಕೊಳ್ಳಿ. ಇವಾಗ ಅವರು ರೆವರಿ ಬಗ್ಗೆ ಮಾತಾಡ್ತಿದ್ದಾರೆ. ಅವ್ನಿಗ ಯಾರು ಕೇಳ್ತಾನೆ, ನೀನು ರೆವರಿಲಿ ಪಾರ್ಟಿಸಿಪೇಟ್ ಆಗಿದ್ದೆ ಅಲ್ವಾ, ಈ ಸರಿ ನಡೆದಿದ್ರೆ ರೆವರಿಲಿ ಅಂತ ಕೇಳ್ತಾನೆ. ಅದಕ್ಕೆ ಕಿಂಗ್ ಹೆರಾಲ್ಡ್ ಹೇಳ್ತಾನೆ, ಹೌದು, ನನ್ನ ಫ್ರೆಂಡು ಒಂದು ನೇಷನ್ಗೆ ಕಿಂಗು, ಅವನ ಬಾಡಿ ಗಾರ್ಡ್ ಆಗಿ ನಾನು ಆ ರೆವರಿಗೆ ಅಟೆಂಡ್ ಆಗಿದೆ ಅಂತ. ನಾನು ಕಿಂಗ್ ಆಗಿ ಹೋಗಿರಲಿಲ್ಲ ಸಪರೇಟ್ ಆಗಿ, ನಾನು ಅವನ ಬಾಡಿ ಗಾರ್ಡ್ ಅಂತ ಹೇಳ್ಕೊಂಡು ಆ ರೆವರಿಗೆ ಎಂಟ್ರಿ ಆಗಿದ್ದೆ ಅಂತ ಹೇಳ್ತಾನೆ. ಸೀರಿಯಸ್ಲಿ, ಇಂಥ ದೊಡ್ಡ ಜೈಂಟು ಆ ಚಿಕ್ಕ ಹ್ಯೂಮನ್ಗೆ ಬಾಡಿ ಗಾರ್ಡ್ ಅಂತ ಹೇಳ್ಕೊಂಡು, ಮತ್ತೆ ಇವನ್ಗೆ ಯಾರು ನೋಟಿಸೇ ಮಾಡಿಲ್ವಾ? ವರ್ಲ್ಡ್ ಗವರ್ಮೆಂಟ್ಗೆಲ್ಲ ಗೊತ್ತಿರುತ್ತೆ ಇವನು ಕಿಂಗ್ ಹೆರಾಲ್ಡು ಎಲ್ಲ ಅಂತ. ಅದಕ್ಕೆ ಒಳಗಡೆ ಹೋಗ್ತಾ ಸ್ನೀಕ್ ಇನ್ ಮಾಡ್ಬಿಟ್ಟು ನನಗಂತೂ ಅರ್ಥ ಆಗಿಲ್ಲಪ್ಪ, ಇದಂತೂ ಗೊತ್ತಿಲ್ಲ ನನಗೆ. ಸೊ ಆತರ ಹೋಗಿದ್ದೆ. ಮತ್ತೆ ಅಲ್ಲೊಂದು ಇನ್ಸಿಡೆಂಟ್ ನಡೀತು, ಅಲ್ಲೊಂದು ಕೊಲೆ ನಡೀತು. ಆ ಕೊಲೆ ಇಲ್ಲ ಅಂದಿದ್ರೆ ನನ್ಗೆ ಏನ್ ವಿಷಯ ಬೇಕಿತ್ತು ಆ ವಿಷಯ ನಾನು ತಿಳ್ಕೊತಿದ್ದೆ ಅಂತ ಹೇಳ್ತಾರೆ. ಕೊಲೆ ಏನ್ ನಡೀತು ಮುಂದೆ ಲಾಸ್ಟ್ ಪ್ಯಾನಲ್ ತಿಳ್ಕೊತೀವಿ, ಏನೇನು ಕೊಲೆ ಏನೇನು ಅಂತ. ಸರಿನಾ, ಆ ಕೊಲೆಯಿಂದ ನಾನು ಎಕ್ಸ್ಪೋಸ್ ಆಗ್ಬಿಟ್ಟೆ ನಾನು ಅಂತ ಅನ್ಕೋತಾನೆ. ಎಕ್ಸ್ಪೋಸ್ ಆಗ್ಬಿಟ್ಟೆ ನಾನು ಕಿಂಗ್ ಹೆರಾಲ್ಡ್ ಅಂತ ಎಲ್ಲರಿಗೂ ಗೊತ್ತಾಗೋಯ್ತು ಆ ಕೊಲೆಯಿಂದ. ಆ ಕೊಲೆಯನ್ನು ನಾನು ಮಾಡಿಲ್ಲ, ಆದ್ರೆ ಅದನ್ನ ಇನ್ನೊಬ್ಬರು ಮಾಡಿದ್ದು ಯಾರೋ ಬೇರೆಯವ್ರು, ಅವನಿಂದ ನಾನು ಎಕ್ಸ್ಪೋಸ್ ಆಗ್ಬಿಟ್ಟೆ. ಅಲ್ಲಿ ನನ್ಗೆ ಏನ್ ಬೇಕಾಗಿತ್ತು ವಿಷಯ ಅದನ್ನ ತಿಳ್ಕೊಳಕ್ ಆಗಿಲ್ಲ ಅಂತ ಹೇಳ್ತಾನೆ. ಸೊ ಇದೆಲ್ಲ ಆದ್ಮೇಲೆ ಮೌಂಟೇನ್ ಬಿಯರ್ಡ್ ಯಾರಲ್ಲೂ ಒಂದು ಮೇನ್ ವಿಷಯನ ತಂದ್ಕೊಂಡ್ಬಿಡ್ತಾನೆ. ಎಲ್ಲರೂ ನೋಟಿಸ್ ಮಾಡಿ ಏನಪ್ಪಾ ಅಂದ್ರೆ ಅವನು ಕಿಂಗ್ ಹೆರಾಲ್ಡ್ಗೆ ಕೇಳ್ತಾನೆ, ನೀನು ಕೇಳಿದ್ಯಾ ಗ್ಯಾಲಿರಾ ಅನ್ನೋ ವಾರ್ ಹ್ಯಾಮರ್ ಕಂಪನಿ ಒಂದಿತ್ತು ಅಂತ ಕೇಳಿದ್ಯಾ ನೀನ್ ಯಾವತ್ತಾದ್ರೂ ಅಂತ ಕೇಳ್ತಾನೆ. ಗ್ಯಾಲಿರಾ ಆರ್ ಗ್ಯಾಲಿಲಾ ನೆನ್ಪಂತ ವಾಟರ್ ಸೆವೆನ್ ಗ್ಯಾಲಿಲಾ ಕಂಪನಿ ಸಿಮಿಲರ್ ಇರ್ಬೋದು. ಸೊ ನೋಡೋಣ, ಅವನು ಗ್ಯಾಲಿರಾ ಅನ್ನೋ ವಾರ್ ಹ್ಯಾಮರ್ ಕಂಪನಿಯ ನೀನ್ ಕೇಳಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಹೆರಾಲ್ಡ್ ಹೇಳ್ತಾನೆ, ಎ ಗ್ರೂಪ್ ಆಫ್ ಜೈಂಟ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ವಾರ್ ಹ್ಯಾಮರ್ಸ್ ತರ ಎಲ್ಲ ರೆಡಿಯಾಗಿ ಅವರು ಶಿಪ್ ರೈಟ್ಸ್ ಅಲ್ವಾ ಅವರೆಲ್ಲ ಅಂತ ಹೇಳ್ತಾನೆ. ನಾನು ಅದ್ರ ಬಗ್ಗೆ ಕೇಳಿದ್ದೀನಿ, ಮೋಸ್ಟ್ಲಿ ಅದೆಲ್ಲ ಮಿತ್ ಅಂತ ಅನ್ಸಿತ್ತು ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಅದು ಮಿತ್ ಅಲ್ಲ, ಅವ್ರು ನಿಜವಾಗ್ಲೂ ಎಕ್ಸಿಸ್ಟ್ ಇದ್ರು ಅಂತ. ಓ ಮೈ ಗಾಡ್. ಇನ್ನೂ ಒಂದು ಪಾಯಿಂಟ್ ಬರುತ್ತೆ. ಅವರು ಸಿಕ್ಕಾಪಟ್ಟೆ ದೂರ ಟ್ರಾವೆಲ್ ಮಾಡಿ ಎಲ್ಲಾ ಕಡೆನೂ ಅವ್ರು ವರ್ಲ್ಡ್ ಎಲ್ಲ ಸುತ್ತಾಡಿ ಅವ್ರು ಮತ್ತೆ ವಾಪಸ್ ರಿಟರ್ನ್ ಆಗ್ತಾ ಇದ್ರು. ಆದ್ರೆ ಅವ್ರು ವಾಪಸ್ ಆಗ್ತಾ ಇರಬೇಕಾದ್ರೆ ಅವರನ್ನ ಎಲ್ಲೋ ಯಾವ್ದೋ ಮಿಸ್ಟೀರಿಯಸ್ ಜಾಗದಲ್ಲಿ ಅವ್ರನ್ನ ಫ್ರೋಸನ್ ಮಾಡಿ ಇಟ್ಟಿದ್ದಾರೆ ಅಂತ. ಮತ್ತೆ ಅದೇ ತರನೇ ಈ ಒನ್ ಪೀಸ್ ವರ್ಲ್ಡ್ ಅಲ್ಲೂ ಇವಾಗ್ಲೂ ಒಂದು ಗ್ರೂಪ್ ಆಫ್ ಜೈಂಟ್ಸ್ ಫ್ರೋಸ್ ಆಗಿದ್ದಾರೆ ಅಂತ ಬರುತ್ತೆ. ಮತ್ತೆ ನಾವು ಸಿಲ್ವರ್ ಬೆಟ್ಟಲ್ಲಿ ನೋಡ್ತೀವಿ ಅವರೆಲ್ಲ ಗ್ರೂಪ್ ಆಫ್ ಜೈಂಟ್ಸ್ ಎಲ್ಲ ಇರೋದು. ಅಂಡ್ ಇಟ್ಸ್ ಸಿಮಿಲರ್ ಟು ನಾವು ಪಂಕ್ ಹಜಾರ್ಡ್ ಅಲ್ಲಿ ಏನ್ ನೋಡ್ತೀವಿ ಅದೇ ತರನೇ ಅಲ್ಲೇ ಇರೋದು ಗ್ರೂಪ್ ಆಫ್ ಜೈಂಟ್ಸ್ ಫ್ರೋಜನ್ ಆಗಿದ್ರು. ನೆನಪಿಸ್ಕೊಳ್ಳಿ ನೀವು, ಅಲ್ಲೇನೆ ಇರೋದು ಗ್ಯಾಲಿರಾ ಕಂಪನಿ ಶಿಪ್ ರೈಟ್ಸ್ ವಾರ್ ಹ್ಯಾಮರ್ ಕಂಪನಿ. ಸೊ ಇದರಿಂದನೇ ಮೋಸ್ಟ್ಲಿ ಹೈಸನ್ಬರ್ಗ್ಗೆ ಅವನ್ಗೆ ಗೊತ್ತಿರೋದು ಗ್ಯಾಲಿರಾ ಕಂಪನಿ ಅಂತ. ಇದನ್ನೇ ನೋಡ್ಬಿಟ್ಟು ಮೋಸ್ಟ್ಲಿ ತುಂಬಾ ಹಿಂದೆ ಗ್ಯಾಲಿರಾ ಅನ್ನೋ ಒಂದು ವಾರಿಯರ್ ಒಂದು ಶಿಪ್ ರೈಟ್ಸ್ಮೆಂಟ್ ಇತ್ತು, ವಾರ್ ಬಿಲ್ಡರ್ಸ್, ಅವ್ರ ಹೆಸರನ್ನೇ ನಾನಿವಾಗ ನನ್ನ ಗ್ರೂಪ್ ನನ್ನ ಕಂಪ್ನಿಗೂ ಇಡ್ತೀನಿ ಅನ್ಬಿಟ್ಟು ಮೋಸ್ಟ್ಲಿ ಅವನು ಆ ಹೆಸರಿಂದ ಇನ್ಸ್ಪಿರೇಷನ್ ತಗೊಂಡು ಇಟ್ಟಿರ್ಬೋದು. ಓ ಮೈ ಗಾಡ್, ಗ್ಯಾಲಿಲಾ ಯಾವ್ದಾರ ಆಗುತ್ತೆ. ಮೋಸ್ಟ್ಲಿ ಟ್ರಾನ್ಸಾಕ್ಷನ್ ಮಿಸ್ಸಿಂಗ್ ಆಗಿರುತ್ತೆ ಅನ್ಸುತ್ತೆ. ಇದು ಗ್ಯಾಲಿರಾ ಅಂತ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಗ್ಯಾಲಿಲಾ ಅಂತಾನೆ ಇರ್ಬೋದು. ನಿಮ್ಗೆ ಅನ್ಸ ಕನ್ನಡ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಹೇಳ್ತಾನೆ, ಮೋಸ್ಟ್ಲಿ ಗೌರ್ಮೆಂಟ್ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಹೆರಾಲ್ಡ್ ಕೇಳ್ತಾನೆ ಯಾರಲ್ಗೆ. ಸೊ ಮೋಸ್ಟ್ಲಿ ನನಗೆ ಡೌಟೇ ಅನಿಸ್ತಿಲ್ಲ, ಮೋಸ್ಟ್ಲಿ ಇದಕ್ಕೆ ವರ್ಲ್ಡ್ ಗೌರ್ಮೆಂಟ್ ಕೈಯೇ ಇರುತ್ತೆ ಅಂತ ಅನ್ಸುತ್ತೆ. ಸೊ ನನಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಅಲ್ಕಿಜಿ ಏನಿದಾನೆ, ಅಲ್ಕಿಜಿಗಿಂತ ಮೋಸ್ಟ್ಲಿ ಫಾರ್ಮರ್ ಅದನ್ನ ಫ್ರೋಸನ್ ಫ್ರೂಟ್ ಏರ್ ಯೂಸ್ ಮಾಡ್ತದೆ, ಐಸ್ ಫ್ರೂಟ್. ಆ ಐಸ್ ಫ್ರೂಟ್ ನ ಫಾರ್ಮರ್ ಯೂಸ್
ಮಾಡ್ತಿರೋನು ಈ ಕೆಲಸನ ಮಾಡಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಇವಾಗ ಅಲ್ಕಿಜಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಜೈನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ವರ್ಷ ಬದುಕ್ತಾರೆ, ಮತ್ತೆ ಸುಮಾರು ವರ್ಷದ ಹಿಂದೆ ಆಗಿರೋದ್ರಿಂದ ಅಲ್ಕಿಜಿ ಇನ್ನು ಹುಟ್ಟೇ ಇರಲ್ಲ. ಸೊ ಐಸ್ ಫ್ರೂಟ್ ನ ಫಾರ್ಮರ್ ತುಂಬಾ ಹಿಂದೆ ಅವನಿಗಿಂತ ಮುಂಚೆ ಯೂಸ್ ಮಾಡ್ತಿದ್ದಂತ ಯೂಸರ್ ಈ ಕೆಲಸನ ಮಾಡಿರ್ಬೋದು ಗೌರ್ಮೆಂಟ್ ಗೆ ಕೆಲಸ ಮಾಡ್ತಾ. ಸೊ ಹಂಗ ನೋಡಕ್ ಹೋದ್ರೆ ಗೌರ್ಮೆಂಟ್ ಅವರು ಅವ್ರಿಗೆ ಯಾವ್ಯಾವ ಫ್ರೂಟ್ ಬೇಕೋ ಆ ಫ್ರೂಟ್ ನ ಅವ್ರ ಹತ್ರನೇ ಇಟ್ಕೊಳ್ತಾರೆ ಅಂತ ಅನ್ಸುತ್ತೆ. ಮೇನ್ ಫ್ರೂಟ್ಸ್, ಸಿಕ್ಕಾಪಟ್ಟೆ ಪವರ್ಫುಲ್ ಆದ ಫ್ರೂಟ್ಸ್ ನ ಅವ್ರ ಹತ್ರನೇ ಇಟ್ಕೋತಾರೆ. ಅವ್ರು ನೆಕ್ಸ್ಟ್ ಯಾರು ಬರ್ತಾರೆ ಅವ್ರು ಯಾರು ಅದಕ್ಕೆ ಅರ್ಹರು ಅಂತ ಅನ್ಸುತ್ತೆ, ಅವ್ರಿಗೆ ಆ ಫ್ರೂಟ್ ನ ಪ್ರಾಸ್ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಮೈ ಗಾಡ್, ಇದು ಒಂದರಿಂದ ಎಷ್ಟೊಂದು ವಿಷಯಗಳು ಅನ್ಲಾಕ್ ಆಗುತ್ತೆ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಇದು. ಮತ್ತೆ ನೆಕ್ಸ್ಟ್ ಮಾತಾಡಕ್ ಶುರು ಹಚ್ಕೋತಾರೆ. ಸೊ ನಮ್ಮ ಪೂರ್ವಜರನ್ನ ಹೆಂಗೆ ಅವರು ಫ್ರೋಸನ್ ಆಗಿ ಮಾಡಿದ್ರು, ನಿನ್ಗೂ ಅದೇ ತರ ತೊಂದರೆ ಕೊಡ್ಬೋದು ಅಂತ ಅವನು ಯಾರಲ್ಲಿ ಹೇಳಕ್ ಶುರು ಮಾಡ್ತಾನೆ. ಅದಕ್ಕೆ ಕಿಂಗ್ ಹೆರಾಲ್ಡ್ ಹೇಳ್ತಾನೆ, ನಾನು ಯಾವುದೇ ತರದ ಪ್ರಾಬ್ಲಮ್ ಬಂದಿಸೋ ಅದಕ್ಕೆ ಅದನ್ನ ಎದುರಿಸಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಹೆರಾಲ್ಡ್ ಹೇಳ್ತಾನೆ. ಮತ್ತೆ ನಾವು ಸೀನ್ ನ ಶಿಫ್ಟ್ ಮಾಡ್ತೀವಿ ಕ್ಯಾಸಲ್ ಅಲ್ಲಿ ಅವನ ಆಸ್ಟ್ರಿಡ್ ನ ಅಣ್ಣ ಏನಿದ್ದಾನೆ, ಲೋಕಿ ನೋಡ್ಕೋತಾರ ಅವನು ಲೋಕಿನ ಬ್ಲೇಮ್ ಮಾಡಕ್ ಶುರು ಮಾಡ್ತಾನೆ. ನೀನೇ ನನ್ನ ತಂಗಿನ ಸಾಯಿಸಿದ್ದು, ಯು ಬ್ರಾಟ್ ಅಂತೆಲ್ಲ ಬೈಯಕ್ ಶುರು ಮಾಡ್ತಾನೆ. ಸೊ ಇದಾದ್ಮೇಲೆ ನಾವು ಸಿಕ್ಕಾಪಟ್ಟೆ ಸಖತ್ ಬ್ರೂಟಲ್ ಆಗಿರುವಂತ ಲೋಕಿನ ಫೇಸಸ್ ನ ನೋಡ್ಕೊಂಡ್ ಬರ್ತೀವಿ. ಅವ್ನ್ ಮಗುವಾಗಿದ್ದಾಗ ಅವ್ರ ಅಣ್ಣ ಬೈತಾ ಇರೋದು, ನಿನ್ ಸಿಕ್ಕಾಪಟ್ಟೆ ಕೆಟ್ಟವನು, ನೀನೇ ನನ್ನ ತಂಗಿನ ಸಾಯಿಸಿರೋದು, ನೀನೊಬ್ಬ ಕರ್ಸ್ಟ್ ಪ್ರಿನ್ಸ್ ಅಂತೆಲ್ಲ ಬೈಯಕ್ ಶುರು ಮಾಡ್ತಾನೆ. ಸೊ ಆದ್ಮೇಲೆ ಅವ್ನ್ ಚಿಕ್ಕ ಪಾಪ ಇರೋದು ಸಿಕ್ಕಾಪಟ್ಟೆ ಒಂಚೂರು ದೊಡ್ಡ ಬೆಳೆದವನಾಗಿರೋ ಬರ್ತಾನೆ. ಆವಾಗಲೇ ನಮ್ಗೆ ಗೊತ್ತಾಗೋದು ದಿ ಹಾರ್ಸ್ ಆಫ್ ಫಾರ್ಚೂನ್ ಆವಾಗ್ಲೇ ಸತ್ತಿರೋದು ಅಂತ. ಸೊ ಮೋಸ್ಟ್ಲಿ ಅದನ್ನ ಲೋಕಿನೇ ಸಾಯಿಸಿರ್ತಾನೆ. ಅಬ್ಸಲ್ಯೂಟ್ಲಿ ಅವನೇ ಅದನ್ನ ಫಸ್ಟ್ ಸಾಯಿಸಿರೋದು ಅನ್ಸುತ್ತೆ. ಹಾರ್ಸ್ ಆಫ್ ಫಾರ್ಚೂನ್ ನ ಸಾಯಿಸಿರೋದು ಅವನು ಚಿಕ್ಕ ಹುಡುಗ ಇದ್ದಾಗ, ಬೇಬಿ ಎಲ್ಲ ಹುಡುಗ ಆಗಿದ್ದಾನೆ. ನೆಕ್ಸ್ಟ್ ಇವಾಗ ಇನ್ನೊಂದ್ ಸ್ವಲ್ಪ ದೊಡ್ಡವನಾದಾಗ ಅಂಡರ್ ವರ್ಲ್ಡ್ ಅಲ್ಲಿ ಒಂದು ಮಿಸ್ಟೀರಿಯಸ್ ಬಾಡಿ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಯಾರೋ ಒಬ್ಬರನ್ನ ಕೊಲೆ ಮಾಡ್ಬಿಟ್ಟಿದ್ದಾನೆ ಅಂತ. ಅಂಡ್ ಯಾರಪ್ಪ ಅಂದ್ರೆ ಅಬ್ಸಲ್ಯೂಟ್ಲಿ ಆಸ್ಟ್ರಿಡ್ ನ ಅವ್ರ ಅಣ್ಣನೇ ಇರ್ತಾನೆ. ಆಸಿಡ್ ಅಣ್ಣನ್ನು ಲೋಕಿ ಸಾಯಿಸ್ಬಿಟ್ಟಿದ್ದಾನೆ ಗುರು. ಸಾಯ್ಲೇಬೇಕಿತ್ತು ಬಿಡಿ. ಅವನು ಯಾವಾಗ್ಲೂ ಈ ತರ ಕರ್ಸ್ ಅಂತಾರೆ ಹೇಳ್ತಾ ಇದ್ದ, ಲೋಕಿನೇ ಯಾವಾಗ್ಲೂ ಬೈತಾನೆ ಇದ್ದ, ಅವನ್ನೇ ಸಾಯಿಸ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಇವಾಗ 48 ವರ್ಷದ ಮುಂದೆ ಹೋಗ್ತೀವಿ. ಇವಾಗ ಮತ್ತೆ ಟೈಮ್ ಸ್ಕಿಪ್ ಆಗುತ್ತೆ, ಪ್ರೆಸೆಂಟ್ ಆಗಿ ಬರ್ತೀವಿ, ಬಿಫೋರ್ ಪ್ರೆಸೆಂಟ್ ಆಗಿ ಬರ್ತೀವಿ. ಎಲ್ಬಾಫ್ ಅಲ್ಲಿ ಇವಾಗ ಸಿಕ್ಕಾಪಟ್ಟೆ ಟ್ರೇಡಿಂಗು ವ್ಯವಹಾರ ಎಲ್ಲ ಸಿಕ್ಕಾಪಟ್ಟೆ ನಡೀತಾ ಇದೆ, ಒಬ್ಬೊಂದು ವಿಲೇಜ್ ಇಂದ ಇನ್ನೊಂದು ವಿಲೇಜ್. ಯಾಕಂದ್ರೆ ಸಿಕ್ಕಾಪಟ್ಟೆ ರೋಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಕಾಲ ಬಿಲ್ಡ್ ಆಗಿದೆ, ಮತ್ತೆ ಸಿಟಿ ಎಲ್ಲ ಡೆವಲಪ್ ಆಗಿದೆ. ಸರಿನಾ, ಆತರ ಡೆವಲಪ್ ಮಾಡಿದ್ದಾನೆ ಹೆರಾಲ್ಡ್ ಬಂದು ಹೇಳ್ತಾನೆ, ನಾನು ಇವಾಗ ನನ್ನ ಬೌಂಡರೀಸ್ ನ ಇನ್ನ ಜಾಸ್ತಿ ಮಾಡ್ಕೋಬೇಕು, ನಾನು ಇನ್ನ ಜಾಸ್ತಿ ಕಂಟ್ರೀಸ್ ನ ರೀಚ್ ಮಾಡ್ಕೋಬೇಕು ಅಂತ ಇದ್ದೀನಿ. ಎಲ್ಬಾಫ್ ಅಂತ ದೊಡ್ಡದಾಗಿ ಅನೌನ್ಸ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಎಲ್ಬಾಫ್ ನ ಜನರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಓ ಮೈ ಗಾಡ್, ನೀವು ಸಿಕ್ಕಾಪಟ್ಟೆ ಕೂಲ್ ಕಿಂಗ್ ಹೆರಾಲ್ಡ್ ಅಂತೆಲ್ಲ ಫುಲ್ ಚಿಯರ್ ಮಾಡ್ತಾ ಇದ್ದಾರೆ. ಹೈರುದ್ದೀನ್ಗೆ ತಲೆದ್ಬಿಟ್ಟು ಹೇಳ್ತಾ ಇದ್ದಾರೆ, ಏನೋ ಇಲ್ಲಿ ಹೆರಾಲ್ಡ್ ಅಂತ ಬಂದೆ, ನೀನು ಹೆರಾಲ್ಡ್ ಹತ್ರ ಹೋಗ್ಬೋದು ಅಂತ ನಿನ್ಗೆ ಅನ್ಸುತ್ತಾ? ನೀನು ನಿಜವಾದ ಪ್ರಿನ್ಸ್ ಅಲ್ಲ, ನೀನು ಬಾಸ್ಟರ್ಡ್ ಅಂತೆಲ್ಲ ಬೈದು ಶುರು ಮಾಡ್ತಾರೆ ಹೈರುದ್ದೀನ್ಗೆ. ಸೊ ಹೈರುದ್ದೀನೇ ಲೋಕಿನೇ ನಿಜವಾದ ಪ್ರಿನ್ಸು, ನೀನು ಆತರ. ಒಟ್ಟು ನನ್ಗನ್ಸೋ ಪ್ರಕಾರ ಸ್ವಲ್ಪ ಅರ್ಧ ಜನ ಗಾರ್ಡ್ಸು ಹೈರುದ್ದೀನ್ಗೆ ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ಜನ ಗಾರ್ಡ್ಸು ಲೋಕಿಗೆ ಸಪೋರ್ಟ್ ಮಾಡ್ತಾರೆ. ಸೊ ತರ ಒಳ್ಳೇದು ಕೆಟ್ಟದು ಅದರಲ್ಲೂ ಇದೆ. ಇಷ್ಟೆಲ್ಲ ಹಾಕಿ ಸ್ವಲ್ಪ ದಿನ ಆದ್ಮೇಲೆ ಹೆರಾಲ್ಡು ಅವರು ಸೀಸ್ಗೆ ಅವ್ರು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡೋದಕ್ಕಿಂತ ಮತ್ತೆ ಹೋದಾಗ ಆವಾಗ ಶುರುವಾಗುತ್ತೆ ಲೋಕಿನ ಆಟ. ಜನರೆಲ್ಲ ಎದುರುಕೊಂಡು ಓಡ್ತಾ ಇದಾರೆ, ಅವ್ರ ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ಒಳಗಡೆ ಕರ್ಕೊಂಡು ಬಾಗಿಲು ಹಾಕೋತಾ ಇದ್ದಾರೆ. ಏನಪ್ಪ ವಿಷಯ ಈ ತರ ಯಾಕೆ ನಡೀತಾ ಇದೆ ಅಂತ ಕೇಳಿದ್ರೆ, ಲೋಕಿ ಡೆಡ್ ರಲ್ಮ್ ಅಲ್ಲಿ ಅವನ ಫ್ರೆಂಡ್ಸ್ ಅಂದ್ರೆ ಪ್ರಾಣಿಗಳನ್ನೆಲ್ಲ ಕರ್ಕೊಂಡ್ಬಂದು ಚಾರ್ಜ್ ಮಾಡ್ತಾ ಇದ್ದಾನೆ ಸಿಟಿಗೆ. ಎಲ್ಲಾ ಹಳ್ಳಿಗಳಿಗೂ ಚಾರ್ಜ್ ಮಾಡ್ತಾ ಇದ್ದಾನೆ ಅವನು. ಪ್ರಾಣಿ ಏನು ಸಿಂಹ ಅಂತೆ, ಕರಡಿ ಅಂತೆ, ದೊಡ್ಡ ಮ್ಯಾಮೆತ್ತು ಎಲ್ಲಾನು ಕರ್ಕೊಂಡು, ಸಿಂಹ ಎಲ್ಲಾನು ಕರ್ಕೊಂಡು ಫುಲ್ ಚಾರ್ಜ್ ಮಾಡ್ತಾ ಇದ್ದಾನೆ. ಸಿಟಿನೆಲ್ಲ ಧ್ವಂಸ ಮಾಡಿ ಕೆಡುತ್ತಾ ಇದ್ದಾನೆ ಕಿಂಗ್ ಹೆರಾಲ್ಡ್ ಇಲ್ದೇ ಇರುವಂತ ಟೈಮಲ್ಲಿ. ಓ ಮೈ ಗಾಡ್, ಅದು ಅವ್ನು ಹೇಳ್ತಾ ಇದ್ದಾನೆ, ಎಲ್ಲಾನು ಕೆಚ್ಚಿ ಕೆಡವಾಕ್ಬಿಡಿ ನನ್ನ ಫ್ರೆಂಡ್ಸ್. ಇದು ಎಲ್ಬಾಫು ಗ್ರೇಟ್ ವಾರಿಯರ್ಸ್ ಇರೋ ಪ್ಲೇಸ್ಗಳಿದು. ಈ ಪ್ಲೇಸ್ ಅಲ್ಲಿ ವೀಕ್ಲಿಂಗ್ಸ್ ಅಂದ್ರೆ ವೀಕ್ ಆಗಿರೋರು ಇರಕ್ ಸಾಧ್ಯನೇ ಇಲ್ಲ. ಇಲ್ಲಿ ವೀಕ್ ಆಗಿ ಯಾರು ಇರಬಾರ್ದು ಅಂತ ಅಂದ್ಬಿಟ್ಟು ಯಾರ್ಯಾರು ವೀಕ್ ಎಲ್ಲಾರು ಒಡದ್ ಕೆಚ್ಚಿ ಕೆಡವಾಕ್ಬಿಡಿ ಅಂತ ಫುಲ್ ಎಲ್ಲ ಚಾರ್ಜ್ ಮಾಡ್ತಾ ಇದ್ದಾನೆ. ಅವನ ಕಣಬೋ ಹಿಡ್ಕೊಂಡು ಎಲ್ಲ ಬೇಬಿ ಲೋಕಿ ಹಿಂಗೆ ಫುಲ್ ಹುಡುಗ ಹಾಕ್ಬಿಟ್ಟಿದ್ದಾನಲ್ಲ, ಫುಲ್ ಎಲ್ಲ ಕೆಚ್ಚಿ ಕೆಡವ್ತಾ ಇದ್ದಾನೆ. ಜನರೆಲ್ಲ ಎದುರುಕೊಂಡು ಬಿದ್ದು ಓಡ್ತಾ ಇದ್ದಾರೆ.
ಎಲ್ಲಾನು ಧ್ವಂಸ ಮಾಡ್ತಾ ಇದ್ದಾನೆ. ಮನೆ ಗಿನೆ ಬಾಗ್ಲು ಈಗ್ಲು ಎಲ್ಲ ಒತ್ತಿ ಕೆಡವ್ತಾ ಇದ್ದಾನೆ ಅವನ ಕಾನಪದಲ್ಲಿ. ಮತ್ತೆ ಅಲ್ಲಿ ಹೇ ಲೋಕಿ ಅಂತ ಬರುತ್ತೆ ಒಂದು ವಾಯ್ಸು. ಯಾರಂತ ನೋಡಿದ್ರೆ ಅಂಡ್ ಇಟ್ಸ್ ಹೈರುದ್ದೀನ್. ಹೈರುದ್ದೀನ್ ಬಂದು ಅವ್ರ ಅಣ್ಣ ಅಲ್ವಾ ಹೆಂಗನು, ಹೈರುದ್ದೀನ್ ನೀನ್ ಈ ತರ ಮಾಡಬಾರ್ದು. ಅಪ್ಪ ಇದನ್ನ ಕಟ್ಟೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಅಪ್ಪನ ಲೈಫ್ ಎಲ್ಲ ಸೌಸ್ಬಿಟ್ಟಿದ್ದಾರೆ ಈ ಫುಲ್ ಸಿಟಿನ ಬಿಲ್ಡ್ ಮಾಡೋದಕ್ಕೆ. ನೀನ್ ಇದನ್ನ ಹಾಳು ಮಾಡೋದಕ್ಕೆ ನಾನು ಬಿಡಲ್ಲ. ನಾವಿಬ್ರು ಇದನ್ನ ಪ್ರೊಟೆಕ್ಟ್ ಮಾಡಬೇಕು, ಹಾಳು ಮಾಡಬಾರ್ದು ಅಂತೆಲ್ಲ ಫುಲ್ ಅವ್ನ ಮಾಮೂಲಿ ಅಣ್ಣನ ತರ ನೀಟಾಗಿ ಒಳ್ಳೆ ಸ್ಪೀಚೇ ಕೊಡ್ತಾ ಇದ್ದಾನೆ. ಆದ್ರೆ ಅವನು ಹೇಳ್ತಾನೆ, ನೀನು ನನ್ನ ಅಪ್ಪನ್ನ ಅಪ್ಪ ಅಂತ ಕರೀತ್ಯಾ? ಅವ್ರಿಗೆ ನಿನಗೆ ಅಪ್ಪ ಅಲ್ಲ, ನಾನೊಬ್ಬರಿಗೆ ಅಪ್ಪ. ಮತ್ತೆ ನೀನೊಬ್ಬ ಬಾಸ್ಟರ್ಡ್. ನಿನ್ ಪ್ರಿನ್ಸ್ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಒಬ್ನೇ ಪ್ರಿನ್ಸು. ನಮ್ಮ ಅಪ್ಪನು ಜನರಲ್ ನಮ್ಮ ಅಪ್ಪನು ಒಳ್ಳೆ ದೇವ್ರ ತರ ನೋಡ್ತಾರೆ. ನನ್ಗೆ ಯಾಕೆ ಅಂತಾನೆ ಅರ್ಥ ಆಗಲ್ಲ. ನಮ್ಮ ಅಪ್ಪ ತುಂಬಾ ಒಳ್ಳೆಯವನಾಗಿ ಆಕ್ಟ್ ಮಾಡ್ತಾ ಇದಾರೆ. ಅವ್ರಿಗೆ ಏನಾದ್ರು ಕೋಪ ಬಂದ್ರೆ ಸುಮ್ನೆ ಬಿಡಲ್ಲ. ಅವ್ರು ಯಾಕಿದ್ರ ಒಳ್ಳೆಯವನಾಗಿ ಆಕ್ಟ್ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಹ್ಯೂಮನ್ಸ್ ಎಲ್ಲ ವೀಕ್ಲಿಂಗ್ಸ್, ಅವ್ರನ್ನೆಲ್ಲ ತುಳಿದಿ ಸಾಯಿಸ್ಬಿಡ್ಬೇಕು ಇರುವೆಗಳ ತರ ಅಂತ ಅವನ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಾ ಇದ್ದಾನೆ. ಹೈರುದ್ದೀನ್ ಮತ್ತೆ ಎದುರು ಮಾತಾಡಕ್ ಹೋಗ್ತಾನೆ. ಅವಾಗ ನೀನು ನನಗೆ ಎದುರು ಮಾತಾಡಕ್ ಬರ್ಬೇಡ ಇನ್ಮೇಲೆ ಅಂದ್ಬಿಟ್ಟು ಹೈರುದ್ದೀನ್ಗೆ ಒಡೆದೇ ಬಿಡ್ತಾನೆ ಲೋಕಿ ಕಾಲಲ್ಲಿ, ಅವನ ಕಾನಬೋದಲ್ಲಿ ಒಡೆದೇ ಬಿಡ್ತಾನೆ. ಸೊ ಹೆಂಗ್ ಅನ್ಸುತ್ತೆ ಗುರು, ನಿಮ್ ತಮ್ಮನ ಕೈಲಿ ಒಡಸ್ಕೋಬೇಕು ಅಂದ್ರೆ ಹೆಂಗಿರುತ್ತೆ ಹೇಳಿ. ನೋಡೋದಕ್ಕೂ ಪಾಪ ಹೈರುದ್ದೀನ್ ಸಿಕ್ಕಾಪಟ್ಟೆ ವೀಕ್ ಇದ್ದಾನೆ. ಮತ್ತೆ ಅವ್ನು ಸಿಕ್ಕಾಪಟ್ಟೆ ಅವನಿಗಿಂತ ಹೈಟಲ್ಲೂ ಕಮ್ಮಿ ಇದ್ದಾನೆ. ಬಟ್ ಲೋಕಿ ಮಾತ್ರ ಸಿಕ್ಕಾಪಟ್ಟೆ ಪವರ್ಫುಲ್ ಜೈಂಟ್ ಆಗಿ ಅವನಿಗಿಂತ ದೊಡ್ಡದಾಗಿದ್ದಾನೆ. ಯಾಕಪ್ಪ ಅಂದ್ರೆ ಅವನಿಗೆ ಏನ್ಷಿಯಂಟ್ ಜೈಂಟ್ ಬ್ಲಡ್ ಇದೆ, ಇವನ್ಗಿಲ್ಲ. ಸೊ ಇವ್ನ ಅಣ್ಣ ಆಗಿದ್ರು ಓಡಿಸ್ಕೊತಾ ಇದ್ದಾನೆ. ಅದು ಸಿಕ್ಕಾಪಟ್ಟೆ ಕೆಟ್ಟ ಫೀಲಿಂಗ್. ಅದು ಅಣ್ಣ ಆಗಿದ್ರು ಓಡಿಸ್ಕೊಳ್ಳೋದು. ಮತ್ತೆ ಅದು ರೈಟ್ ಆಗಿದ್ರು ಓಡಿಸ್ಕೊಳ್ಳೋದೇನು ತಪ್ಪಲ್ಲ. ಇವ್ನು ರೈಟ್ ಆಗಿದ್ರು ಓಡಿಸ್ಕೊತಾ ಇದ್ದಾನಲ್ಲ, ಅದು ತಪ್ಪಾಗಿರೋದು. ಸೊ ಇವ್ನ್ ಹೊಡೆದಿದ ತಕ್ಷಣ ಇವನ ಫ್ರೆಂಡ್ಸ್ ಯಾರ್ಯಾರು, ಗರ್ಡು ಮತ್ತೆ ಗೋಲ್ಡ್ ಬರ್ಗು ಇವರೆಲ್ಲ ಬಂದು ನಿಂತ್ಕೋತಾರೆ. ಹೇ ಇವ್ನ್ಗೆ ಯಾಕೆ ಹೊಡಿತಯ್ಯ, ಇವ್ನಿಗೆಲ್ಲ ಹೊಡಿಬಾರ್ದು ಅಂತ ಅನ್ಕೊಂಡು ಬಂದು ಹೈರುದ್ದೀನ್ನ ಸಮಾಧಾನ ಮಾಡೋದಕ್ಕೆ, ಅವ್ನ ಗಾಯ ಎಲ್ಲ ನೋಡೋದಕ್ಕೆ ಆತರ ನೋಡ್ತಾ ಇದ್ದಾನೆ. ಸೊ ಒಟ್ನಲ್ಲಿ ಅವ್ನಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅವ್ನ ಫ್ರೆಂಡ್ಸ್ ಎಲ್ಲ ಆಗಿರೋದಕ್ಕೆ. ಇದನ್ನ ನೋಡಿ ಲೋಕಿಗೆ ಜೆಲಸಿ ಫೀಲ್ ಆಗುತ್ತೆ. ಯಾಕಂದ್ರೆ ಅವ್ನಿಗೆ ಈ ತರ ಯಾರು ಮಾಡೋರು ಇಲ್ವಲ್ಲ, ಅವ್ನಿಗೆ ಈ ತರ ಗಾಯ ಆದ್ರೆ ಯಾರಿಗೂ ನೋಡೋರು ಇಲ್ವಲ್ಲ ಅಂತ ಅವ್ನಿಗೆ ಆತರ ಫೀಲ್ ಆಗ್ತದೆ. ಅಂಡ್ ಆಬ್ವಿಯಸ್ಲಿ ಆತರ ಫೀಲ್ ಆಗ್ಲೇಬೇಕು. ಯಾಕಪ್ಪ ಅಂದ್ರೆ ಅವ್ನ್ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಪ್ರೀತಿ ತೋರಿಸಿದಾಗ ಅವ್ನು ಒಪ್ಕೋಬೇಕಿತ್ತು. ಇವನು ಇವಾಗ ಹೈರುದ್ದೀನ್ ಜೊತೆ ಫ್ರೆಂಡ್ಸ್ ಆಗ್ಬೇಕಿತ್ತು. ಮತ್ತೆ ಇವ್ರ ಜೊತೆ ಫ್ರೆಂಡ್ಸ್ ಆಗ್ಬೋದಾಗಿತ್ತು. ಗರ್ಡು ಮತ್ತೆ ಗೋಲ್ಬರ್ಗ್ ಜೊತೆ ಫ್ರೆಂಡ್ಸ್ ಆಗಿ ಆಟ ಆಡ್ಕೊಂಡು ಒಳ್ಳೆಯವನಾಗಿರ್ಬೋದಾಗಿತ್ತು. ಬಟ್ ಅವ್ನು ಅದನ್ನ ಒಪ್ಕೊಳ್ಳಿಲ್ಲ. ಅವ್ರ ಅಮ್ಮ ಅವ್ನಿಗೆ ಪ್ರೀತಿ ತೋರಿಸಲಿಲ್ಲ ಅಂದ್ಬಿಟ್ಟು ಪ್ರೀತಿನ ತ್ಯಜಿಸೇ ಬಿಟ್ಟ ಅವನು. ಸೊ ಇವಾಗ ಅವ್ನ ಹೈರುದ್ದೀನ್ ಬಗ್ಗೆ ಬಂದು ಪ್ರೀತಿ ತೋರಿಸ್ತಾ ಇದ್ರೆ ಇವನ್ಗೆ ಒಂಥರ ಬೇಜಾರಾಗಿ ಫೀಲ್ ಆಗ್ತದೆ ಅಂತ, ಒಂದೊಂಥರ ಆಕ್ವರ್ಡ್ ಆಗಿ ಫೀಲ್ ಆಗ್ತದೆ. ಸೊ ಇದಾದ್ಮೇಲೆ ಅದನ್ನ ನೋಡಿ ಲೋಕಿ ಅವ್ನು ಫುಲ್ ಹೇಳ್ತಾನೆ, ಏನಪ್ಪಾ ಅಂದ್ರೆ ನೀವೆಲ್ಲ ಗ್ರೂಪ್ ಆಫ್ ವೀಕ್ಲಿಂಗ್ಸ್, ನಿಮ್ಗೂ ನನಗೂ ಸರಿ ಸಮಾನ ಇಲ್ಲ. ಮತ್ತೆ ನಿನ್ ಬ್ಲಡ್ ಸಿಕ್ಕಾಪಟ್ಟೆ ಫಿಲ್ತಿ ಆಗಿರೋ ಬ್ಲಡ್. ಯಾಕಂದ್ರೆ ನಿಮ್ಮಮ್ಮ ಪ್ಯೂರ್ ಬ್ಲಡೆಡ್ ಅಲ್ವೇ ಅಲ್ಲ ಅಂತ ಅವನು ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅಲ್ಲೊಬ್ಬ ಗಾರ್ಡ್ ಬಂದು, ಮಾಸ್ಟರ್ ಲೋಕಿ, ಹೆಂಗ್ ಮಾಸ್ಟರ್ ಲೋಕಿ, ನೀವ್ ಈ ತರ ಎಲ್ಲ ಮಾತಾಡ್ಬಾರ್ದು. ಅವರು ಯಾರು ಹೈರುದ್ದೀನ್ ಒಬ್ಬ ಪ್ರಿನ್ಸೆ, ನಿಮ್ ತರನೇ ಪ್ರಿನ್ಸೆ ಅಂತ ಅವನು ಬಂದು ಹೇಳ್ತಾ ಇರ್ತಾನೆ. ಆದ್ರೆ ಅವನು ಒಪ್ಕೊಳ್ಳಲ್ಲ. ಇವನ್ಗೆ ನಿನ್ ಪ್ರಿನ್ಸ್ ಅಂತ ಕರಿಯಂಗಿಲ್ಲ ಅಂತ ಅನ್ಬಿಟ್ಟು ಮತ್ತೆ ಗಾರ್ಡ್ಸ್ಗೂ ಹೊಡೆದ್ಬಿಡ್ತಾನೆ. ಗಾರ್ಡ್ಸ್ಗೂ ಬಿಡಲ್ಲ, ಗಾರ್ಡ್ಸ್ಗೂ ಹೊಡೆದ್ಬಿಡ್ತಾನೆ. ಸೊ ಇದೆಲ್ಲ ಆದ್ಮೇಲೆ ಲೋಕಿ ಏನಪ್ಪಾ ಮಾಡ್ತಾನೆ ಅಂದ್ರೆ ಅವ್ನು ಸಿಕ್ಕಾಬಟ್ಟೆ ರಿಗ್ರೆಟ್ ಆಗಲ್ಲ ಅನ್ಸುತ್ತೆ. ಅವನು ಇದೆಲ್ಲ ಪ್ರೀತಿ ಅನುಭವಿಸಕ್ ಆಗಲ್ವಲ್ಲ ಅನ್ಬಿಟ್ಟು ಅವನು ಬೇಜಾರಿಂದ ಹೋಗಿ ಸನ್ ರೆಲ್ಮಿಂದ ಅವನು ಡೆಡ್ ರೆಲ್ಮ್ಗೆ ಬಿದ್ದೇ ಬಿಡ್ತಾನೆ. ಹೌದು, ಸನ್ ರೆಲ್ಮಿಂದ ಡೆಡ್ ರೆಲ್ಮ್ಗೆ ಬಿದ್ದೇ ಬಿಡ್ತಾನೆ. ಅಂಡ್ ಅಬ್ಸಲ್ಯೂಟ್ಲಿ ಗೊತ್ತಿರೋಂಗೆ ಅವನು ಹುಟ್ಟಿದ ತಕ್ಷಣ ಬೇಬಿ ಆಗಿ ಬಿದ್ದಿದ್ರೇನೆ ಅವನು ಸತ್ತಿಲ್ಲ. ಇವಾಗ ಸಾಯ್ತಾನ? ನೋ ಚಾನ್ಸ್. ಅದಕ್ಕೆ ಈ ಚಾಪ್ಟರ್ನ ಹೆಸರು ಐ ಕ್ಯಾಂಟ್ ಈವನ್ ಡೈ ಅಂತ. ಅಂಡ್ ಲೋಕಿ ಡೆಡ್ ರೆಲ್ಮ್ಗೆ ಬಿದ್ದು ಕಣ್ಣೀರ್ ಇಟ್ಕೊಂಡು, ಮತ್ತೆ ಅವ್ನು ಗಾಯ ಎಲ್ಲ ಆಗಿದೆ, ಅವನಿಗೆ ಬಿದ್ದಿದ್ದಕ್ಕೆ ಅವ್ನ ಗಾಯ ಎಲ್ಲ ಆಗಿದೆ ಫುಲ್ ಎಲ್ಲ. ಅವನು ಅಳ್ತಾ ಇದ್ದಾನೆ, ಅಯ್ಯೋ ನನ್ಗೆ ಇನ್ನೊಂದು ಸಾಯೋದಕ್ಕೂ ಆಗ್ತಾ ಇಲ್ವಲ್ಲ ನನ್ನ ಕೈಯಲ್ಲಿ, ಇದನ್ನೆಲ್ಲ ನೋಡಿ ಅಂತ ಅಂತ ಇದ್ದಾನೆ. ಸೊ ಅವನಿಗೆ ಪ್ರೀತಿ ತೋರ್ಸೋರೇ ಇಲ್ವಲ್ಲ ಗುರು. ಇದ್ರೂ ಅವನು ತಗೊಳ್ಳಿಲ್ಲ ಅಂತ ಹೇಳ್ಬೋದು. ಅವರಪ್ಪ ತೋರಿಸ್ತಾ ಇದ್ರು, ಆದ್ರೆ ಅವನ ಕೈಲಿ ಅಷ್ಟಾಗಿ ಗಮನ ಕೊಡ್ತಿಲ್ಲ ಅಂತ ಹೇಳ್ಬೋದು. ಪ್ರೀತಿ ತೋರಿಸಿದ್ರು, ಆದ್ರೆ ಅವನ ಕೈಲಿ ಅಷ್ಟೊಂದು ಗಮನ ಕೊಡ್ತಿಲ್ಲ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಟ್ರಾಜಿಕ್ ಆಗಿತ್ತು. ಅಂಡ್ ಗೆಟ್ ರೆಡಿ ಫಾರ್ ದಿಸ್ ಗಾಯ್ಸ್, ಗೆಟ್ ರೆಡಿ ಫಾರ್ ದಿಸ್. ಅಂಡ್ ಲೋಕಿ ಡೆಡ್ ರೆಲ್ಮ್ಗೆ ಬಿದ್ದಾಗ ಅವನ ಹಿಂದೆ ಸಿಕ್ಕಾಪಟ್ಟೆ ಮಾಮೂಲಿ ಎಲ್ಬಾಕೋತಾರ ಸಿಕ್ಕಾಪಟ್ಟೆ ಜೈಂಟ್ ಮೌಂಟೇನ್ಸ್ ಎಲ್ಲ ಇದೆ. ಆ ಮೌಂಟೇನ್ಸ್ ಅಲ್ಲಿ ಅಲ್ಲಿಂದ ಒಂದು ವಾಯ್ಸ್ ಬರುತ್ತೆ, ಯಪ್ಪ ಏನಿದೆ ಐಲ್ಯಾಂಡ್ ಅಲ್ಲ ಹಿಂಗಿದೆ,
ನನ್ಗೆ ಇದ್ರ ಜೊತೆ ಯಾರು ನಮ್ಗೆ ವೆಲ್ಕಮ್ ಮಾಡೋರು ಯಾರು ಇಲ್ವಲ್ಲ, ಏನಿದು ಅಂತೆಲ್ಲ ಫುಲ್ ನೋಡ್ತಾ ಇದಾರೆ. ಮತ್ತೆ ಆ ಮೌಂಟೇನ್ ಒಂದು ದೊಡ್ಡದಾಗಿದೆ, ಆ ಮೌಂಟೇನ್ ಸ್ಲೈಸ್ ಆಗತ್ತೆ, ದೊಡ್ಡ ಜೈಂಟ್ ಮೌಂಟೇನ್ ಸ್ಲೈಸ್ ಆಗಿ ಹಾಫ್ ಆಗಿ ಕಟ್ ಆಗತ್ತೆ. ಮೈ ಗಾಡ್. ಮತ್ತೆ ಆ ಜೈಂಟ್ ಆದ ಮೌಂಟೇನ್ ನ ಸ್ಲೈಸ್ ಮಾಡಿದ ಕಡೆಯಿಂದಾನೆ ಗ್ರೂಪ್ ಆಫ್ ಹ್ಯೂಮನ್ಸ್ ಬರ್ತಾರೆ. ಹ್ಯೂಮನ್ಸ್ ಬಂದು ಲೋಕಿನ ನೋಡ್ತಾರೆ. ಲೋಕಿ ಕಣ್ಣಲ್ಲಿ ನೀರು ಹಾಕೊಂಡು ಇವಾಗ ತಾನೆ ಬಿದ್ದು ಎದೊಳ್ತಾ ಇದ್ದಾನೆ. ಲೋಕಿನ ನೋಡಿ, ನೋಡಿ ನಾವು ಡೆಸ್ಟಿನಿ ರೀಚ್ ಆಗಿದ್ದೀವಿ ಅನ್ಸುತ್ತೆ. ಯಾಕಂದ್ರೆ ಇದು ನೋಡಿ, ಇದು ಜೈಂಟ್ ಮಗು, ಮೋಸ್ಟ್ಲಿ ಇದು ಎಲ್ಬಾಫೆ ಇರಬೇಕು ಅಂತ ಅನ್ಕೊಂಡು ಅವ್ರು ಬಂದು ನೋಡ್ತಾರೆ. ಅಂಡ್ ವಿ ಫೈನಲಿ ಸಿ ಶೀಕಿ ದ ಗೋಲ್ಡನ್ ಲಯನ್. ಓ ಮೈ ಗಾಡ್, ಅವ್ರಿಗೂ ಹೆಂಗಾಗಿದ್ದಾರೆ ನೆನ್ಪಿಟ್ಕೊಳ್ಳಿ, ಅವ್ರು ಇನ್ನು ಹೆಂಗಾಗಿದ್ದಾರೆ. ಓ ಮೈ ಗಾಡ್. ಶೀಕಿ ಲೋಕಿನ ನೋಡಿದ ತಕ್ಷಣ ಈ ಮಗುನ ನೋಡು, ಇವನ್ಗೆ ಒಳ್ಳೆ ಡೆವಿಲ್ ಫೇಸ್ ಇದೆ ಇವನ್ಗೆ ಅಂತ ಹೇಳ್ತಾನೆ. ಇಲ್ಲೂ ಇವ್ರು ಬಂದು ಬೈತಾ ಇದಾರಲ್ಲ ಗುರು. ಆಮೇಲೆ ನಾವು ನೋಡ್ತೀವಿ ದಿ ವೈಟ್ ಬಿಯರ್ಡ್, ದಿ ಎಡ್ವರ್ಡ್ ನ್ಯೂ ಗೇಟ್ ನ ಅವನು ಹೆಂಗ್ ಫಾರ್ಮಲ್ಲೇ ಇದ್ದಾನೆ. ನನಗೆ ಗೊತ್ತಾಯ್ತು, ಇವನು ಜೈಂಟ್ ಮಗುನೆ, ಮತ್ತೆ ಇವನು ನಾರ್ಮಲ್ ಜೈಂಟ್ ಗಿಂತ ಸಿಕ್ಕಾಪಟ್ಟೆ ದೊಡ್ಡದಾಗಿ ಇದಾನಲ್ಲ ಇವನು ಅಂತ ಅವನು ಹೇಳ್ತಾನೆ. ಆಮೇಲೆ ಅವ್ನು ಕೇಳ್ತಾನೆ, ಯಾಕಪ್ಪ ನೀನು ಅಳ್ತಾ ಇದ್ಯಾ ಅಂತ ಅವ್ನು ಸಾಫ್ಟ್ ಆಗಿ ಕೇಳ್ತಾನೆ ಅನ್ಸುತ್ತೆ. ಎಡ್ವರ್ಡ್ ನ್ಯೂ ಗೇಟ್, ಸೊ ಯಾಕಪ್ಪ ಅಳ್ತಿದ್ಯಾ ಅಂತ ಅವ್ನು ಕೇಳ್ತಾನೆ. ಮತ್ತೆ ಅಲ್ಲಿ ನಾವು ನೋಡ್ತೀವಿ ದಿ ಲೆಜೆಂಡ್ ಹಿಮ್ಸೆಲ್ಫ್, ದ ಮ್ಯಾನ್, ದ ಮಿತ್, ದ ಲೆಜೆಂಡ್ ಹಿಮ್ಸೆಲ್ಫ್, ರಾಕ್ಸ್ ಟೀಸರ್ಬೆಕ್. ರಾಕ್ಸ್ ಟೀಸರ್ಬೆಕ್ ನ ನೋಡ್ತೀವಿ ನಾವು. ಓ ಮೈ ಗಾಡ್, ಬ್ಯಾಡ್ ಆಸ್ ಗೈ ಗುರು. ಮತ್ತೆ ಹೇಳ್ತಾರೆ, ಇದೇ ರಾಕ್ಸ್ ಟೀಸರ್ಬೆಕ್ ಆ ರೆವರಲ್ಲಿ ಇದ್ದಂತ ಒಬ್ಬ ಆಡ್ಮರಲ್ ನ ಸಾಯಿಸಿದಾನೆ ಅಂತ. ಸೊ ಇವನು ಸಾಯಿಸಿರೋದನ್ನ ಅವರು ಹೆರಾಲ್ಡ್ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹಿಂಗಾಗಿರೋದು ರೆವರಿಲಿ ರಾಕ್ಸ್ ಟೀಸರ್ಬೆಕ್ ಏನ್ ಮಾಡ್ತಿದ್ದ? ಓ ಮೈ ಗಾಡ್, ಸೋ ಮೆನಿ ಕ್ವಶನ್ಸ್. ಆದ್ರೆ ಎಲ್ಲದಕ್ಕೂ ಉತ್ತರ ರಾಕ್ಸ್ ಟೀಸರ್ಬೆಕ್. ಇಷ್ಟು ದಿವಸ ನಾವು ಸಿಲೋವೆಟ್ ಅಲ್ಲಿ ನೋಡ್ತಾ ಇದ್ವಿ, ವಿ ಫೈನಲಿ ಸಿ ರಾಕ್ಸ್ ಟೀಸರ್ಬೆಕ್. ಮತ್ತೆ ಫಸ್ಟ್ ಅವ್ನು ಏನು ಹೇಳ್ಬಿಡ್ತಾನೆ, ಆಮೇಲೆ ಅವನು ಕ್ಯಾರೆಕ್ಟರ್ ಡಿಸೈನ್ ಎಲ್ಲ ಫಸ್ಟ್ ಆಮೇಲೆ ಬರೋಣ, ಸರಿನಾ? ಅವನು ಹೇಳ್ತಾನೆ, ಹೇ ಕಿಡ್, ನಾನು ನಿನ್ 2 ಕ್ವಶನ್ ಕೇಳ್ತೀನಿ, ಆ 2 ಕ್ವಶನ್ಗೂ ನೀನು ಎಸ್ ಅಂತಾನೆ ಹೇಳ್ಬೇಕು. ಏನಂದ್ರೆ, ಇದು ನಿಜವಾಗ್ಲೂ ಎಲ್ಬಾಫೋ ತಾನೆ, ಮತ್ತೆ ಇನ್ನೊಂದು ಕಿಂಗ್ ಹೆರಾಲ್ಡು ಇಲ್ಲೇ ಸಿಕ್ತಾನೆ ತಾನೆ ಅಂತ ಅವನಿಗೆ ಹೇಳ್ತಾನೆ. ಅಂಡ್ ಓ ಮೈ ಗಾಡ್, ವಿ ಸಿ ಫೈನಲಿ ರಾಕ್ಸ್ ಟೀಸರ್ಬೆಕ್ ನ ಕ್ಲೋಸ್ ಅಪ್ ಫೇಸ್ ನೋಡ್ತೀವಿ. ಅಂಡ್ ಅವನು ಎಕ್ಸಾಕ್ಟ್ಲಿ ನೋಡೋದಕ್ಕೆ ಬ್ಲ್ಯಾಕ್ ಬಿಯರ್ಡ್ ತರನೇ ಕಾಣಿಸೋದು. ಅಂಡ್ ರಾಕ್ಸ್ ಟೀಸರ್ಬೆಕ್ ನ ಕೆಳಗಡೆ ಫ್ಯೂಚರ್ ಕ್ಯಾಪ್ಟನ್ ಆಫ್ ದಿ ರಾಕ್ಸ್ ಪೈರೇಟ್ಸ್ ಅಂತ ಬರುತ್ತೆ. ಸೊ ಅವನಿನ್ನು ರಾಕ್ಸ್ ಪೈರೇಟ್ ನ ಫಾರ್ಮ್ ಮಾಡಿಲ್ಲ, ಫ್ಯೂಚರ್ ಅಲ್ಲಿ ಮಾಡ್ತಾನೆ ಅಂತ ಬರುತ್ತೆ. ಮತ್ತೆ ಅದ್ರ ಕೆಳಗಡೆ ಬ್ರಾಕೆಟ್ ಅಲ್ಲಿ ಬರುತ್ತೆ, ಫಾದರ್ ಆಫ್ ಎಂಪರರ್ ಬ್ಲ್ಯಾಕ್ ಬಿಯರ್ಡ್ ಅಂತ. ಓ ಮೈ ಗಾಡ್, ರಿಯಲಿ guys. Oh my god, ಬ್ಲ್ಯಾಕ್ ಬಿಯರ್ಡ್ ನ ಅಪ್ಪ ರಾಕ್ಸ್ ಟೀಸರ್ಬೆಕ್ ಅಂತ ಪ್ರೂವ್ ಆಗೋಯ್ತು. ಅಂಡ್ ನೋಡೋದಕ್ಕೂ ಎಕ್ಸಾಕ್ಟ್ಲಿ ಬ್ಲ್ಯಾಕ್ ಬಿಯರ್ಡ್ ತರನೇ ಇದ್ದಾನೆ. ಆದ್ರೆ ಅವನಿಗೆ ಕೂದಲು ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿ ಆಗುತ್ತೆ. ಮೋಸ್ಟ್ಲಿ ಬ್ಲೂ ಅಂಡ್ ಬ್ಲ್ಯಾಕ್ ಅನ್ಸುತ್ತೆ, ಬ್ಲೂ ಮತ್ತೆ ಬ್ಲ್ಯಾಕ್ ಸ್ಟ್ರೈಪ್ಸ್ ಇರುವಂತ ಹೇರ್ ಅನ್ಸುತ್ತೆ. ಕ್ರೇಜಿ ಆಗಿದೆ ಮತ್ತೆ ಡಿಸೈನ್ ಮಾತ್ರ. ಮತ್ತೆ ಅಲ್ಲಿ ನಾವು ಹಿಂದೆ ಶೀಕಿನ ನೋಡ್ತೀವಿ, ಸ್ಟಸ್ಸಿನ ನೋಡ್ತೀವಿ, ಮತ್ತೆ ವೈಟ್ ಬಿಯರ್ಡ್ ನೋಡ್ತೀವಿ. ಓ ಮೈ ಗಾಡ್, ದಿಸ್ ಚಾಪ್ಟರ್ ಬ್ಯಾಗರ್ ಅಲ್ಲದೆ ಇದೇನು ಗಾಯ್ಸ್, ಇದೇನು. ಓ ಮೈ ಗಾಡ್, ಮತ್ತೆ ಅವನಿಗೆ ಕಣ್ಣ ಹತ್ರ ಇಲ್ಲ ಮಾರ್ಕ್ ಎಲ್ಲ ಇದೆ ಇಲ್ಲಿ ರಾಕ್ಸ್ ಟೀಸರ್ಬೆಕ್ಗೆ. ಓ ಮೈ ಗಾಡ್, ಫೈನಲಿ ರಾಕ್ಸ್ ಟೀಸರ್ಬೆಕ್ ನೋಡಿದ್ವಾ? ಓ ಮೈ ಗಾಡ್, ಕ್ರೇಜಿ.
ಇವನ ಮತ್ತೆ ಹೆರಾಲ್ಡ್ಗೂ ಏನ್ ಕನೆಕ್ಷನ್, ಹೆರಾಲ್ಡ್ನ ಓಡಿಕೊಂಡು ಯಾಕೆ ಅವನು ಎಲ್ಬಾಫ್ ಬಂದಿದ್ದಾನೆ. ಓ ಮೈ ಗಾಡ್. ಮತ್ತೆ ಇನ್ನೊಂದು ನಾನು ಮೇನ್ ನೋಟಿಸ್ ಮಾಡಿದ್ದು, ಆ ಮೌಂಟೇನ್ ಹಿಂಗೆ ಚಾಪ್ ಆಯ್ತು, ಫುಲ್ ಸ್ಲೈಸ್ ಆಗಿ ಚಾಪ್ ಆಯ್ತು. ಇದಕ್ಕೆ ಫ್ಯಾನ್ಸ್ ಥಿಯರೀಸ್ ಒಂದಾದ್ಮೇಲೆ ಒಂದು ಕೊಡ್ತಾನೆ ಇದ್ದಾರೆ. ಏನಪ್ಪಾ ಅಂದ್ರೆ ಆ ಚಾಪ್ ಆಗಿದ್ದು ಮೋಸ್ಟ್ಲಿ ಯಾರು ಅನ್ಕೊಂಡಿರೋದು ಅವನು ಸೋರ್ಡ್ ಅಲ್ಲಿ ಸ್ಟ್ರೈಕ್ ಮಾಡಿರ್ಬೋದು, ಇಲ್ಲ ಯಾರೋ ವೈಟ್ ಬೇಡೋ ಅಥವಾ ಶೀಕಿನ ಯಾರೋ ಸ್ಟ್ರೈಕ್ ಮಾಡಿರ್ಬೋದು ಅಂತ ಅನ್ಕೊಂಡ್ರು. ಆದ್ರೆ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ ಅವನು ಒಂಥರ ಚಾಪ್ ಚಾಪ್ ಫ್ರೂಟ್ ಇರ್ಬೋದು ಅಂತ. ಚಾಪ್ ಫ್ರೂಟ್ ಅವ್ನು ಹಿಂಗೆ ಇಟ್ಕೊಂಡಿದ್ದ ಗೊತ್ತಾ. ಮೋಸ್ಟ್ಲಿ ಅದು ಕೇಳ್ತಾ ಇರೋದು 2 ಕ್ವಶನ್ ಕೇಳ್ತೀನಿ ಅಂತಾನೂ ಇರ್ಬೋದು, ಮತ್ತೆ ಚಾಪ್ ಮಾಡಿರ್ಬೋದು ಅಂತ. ಏನನ್ಸುತ್ತೆ ನಿಮ್ಗೆ ಅನ್ಸುತ್ತೆ? ಕೆಳಗಡೆ ಕೌಂಟ್ ಮಾಡ್ತಿರ್ಸಿ. ಓ ಮೈ ಗಾಡ್, ದಿಸ್ ಚಾಪ್ಟರ್ ವಾಸ್ ಬ್ಯಾಂಗರ್. ವಿ ಫೈನಲಿ ಸಾ ರಾಕ್ಸ್ ಡಿಸಪ್ಯಾಕ್. ಮತ್ತೆ ಕ್ಯಾಲಿರಾ ಕಂಪನಿ ಬಗ್ಗೆ ಗೊತ್ತಾಯ್ತು ನಮ್ಗೆ. ಇಷ್ಟು ದಿವಸ ಪಂಕ್ ಅಲ್ಲಿ ಯಾರು ಅದಿದ್ದು ಅಂತ ಯಾವ ಜೈಂಟ್ಸ್ ಅಲ್ಲಿ ಫ್ರೋಸ್ ಆಗಿದ್ದು ಅಂತ ಗೊತ್ತಾಗಿರಲಿಲ್ಲ. ಬಟ್ ನೌ ವಿ ನೋ ಅಲ್ಲಿರೋದು ಕ್ಯಾಲಿರಾನ ಆರ್ಮಿ ಅಂತ. ಆರ್ಮಿನ ಮೋಸ್ಟ್ಲಿ ನಾನು ಹೇಳೋದನ್ನ ಫಾರ್ಮರ್ ಯೂಸರ್ ಆಫ್ ಐಸ್ ಫ್ರೋಸನ್ ಫ್ರೂಟ್ ನೇ ಯೂಸ್ ಮಾಡಿರ್ತಾನೆ ಅವನು. ಫಾರ್ಮರ್ ಯೂಸರು ಅಲ್ಕಿಜಿ ಆಗಿರೋದಿಲ್ಲ. ಕ್ರೇಜಿ. ಶೀಕಿನ ನೋಡ್ತೀವಿ, ವೈಟ್ ಬಿಯರ್ಡ್ ನ ನೋಡ್ತೀವಿ, ಮತ್ತೆ ಲೋಕಿ ಮತ್ತೆ ಹೆರಾಲ್ಡ್ ನ ಡಿಫ್ರೆನ್ಶಿಯೇಷನ್ ನ ನೋಡ್ತೀವಿ. ಮೈ ಗಾಡ್, ದಿಸ್ ಚಾಪ್ಟರ್ ವಾಸ್ ಬ್ಯಾಂಗರ್ ಅಂತ ಹೇಳ್ತೀನಿ. ಓ ಮೈ ಗಾಡ್, ರಾಕ್ ಗಾಡ್ ನನಗೆ ತಡ್ಕೊಳಕ್ಕೆ ಆಗ್ತಾರ ರಾಕ್ ತಿಸಬೇಕು ನೋಡಿದ್ವಿ ಅಂತ. ಓ ಮೈ ಗಾಡ್, ಕ್ರೇಜಿ ಆಗಿತ್ತು. ನಿಮ್ಗೆ ಅನಿಸ್ತಾ ಥಿಯರೀಸ್ ಬಗ್ಗೆ ಕೆಳಗಡೆ ಕಾಲ್ ಮಾಡ್ತೀಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಬೇಗ ಸಿಗ್ತೀರಿ. ಓ ಮೈ ಗಾಡ್, ನೆಕ್ಸ್ಟ್ ಚಾಪ್ಟರ್ ಬೇಗ ಏನ್ ಬರುತ್ತೆ ಅಂತ ತಡ್ಕೊಳಕ್ ಆಗ್ತಿಲ್ಲ. ನೆಕ್ಸ್ಟ್ ಚಾಪ್ಟರ್ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.